ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50 ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ಎಂದಿನಂತೆ ಆರೋಗ್ಯ ದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರಲ್ಲಿ ಅನಿಮಿಯಾ ಸಮಸ್ಯೆಯನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಅನಿಮಿಯಾ ಕುರಿತು ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಮೇಡಮ್, ಮೊದಲನೇದಾಗಿ ಈ ಒಂದು ಅನಿಮಿಯಾ ಅಂತಂದರೆ ಏನು ಮೇಡಮ್? ಅದು ಅನಿಮಿಯಾ ಅಂದರೆ ರಕ್ತಹೀನತೆ ಅಂದರೆ ಏನು ಅಂತ ತಿಳ್ಕೊಳ್ಳೋಕೆ ಮುಂಚೆ ರಕ್ತ ಹೆಂಗೆ ಉತ್ಪತ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ರಕ್ತ ಉತ್ಪತ್ತಿ ಆಗೋದು ಮೂಳೆ ಮಜ್ಜೆ ಅಂದರೆ ಬೋನ್ ಮ್ಯಾರೋ ಅಂತ ಹೇಳ್ತೇವೆ. ಅದರಲ್ಲಿ 2 ಥರ ಇರುತ್ತೆ. ಒಂದು ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು. ಅನಿಮಿಯಾ ಅಂತ ಹೇಳಿದರೆ ಮೇನ್ ಆಗಿ ಕೆಂಪು ರಕ್ತ ಕಣಗಳ ಕಡಿಮೆ ಆದಾಗ ಹೇಳೋದು. ಕೆಂಪು ರಕ್ತ ಕಣಗಳಲ್ಲಿ 80-90% ಹಿಮೋಗ್ಲೋಬಿನ್ ಅನ್ನೋ ಒಂದು ಅಂಶ ಇರುತ್ತೆ ಅದರಲ್ಲಿ. ಇದು ಹಿಮೋಗ್ಲೋಬಿನ್ ಅಂದರೆ ಈಮ್ ಅಂಡ್ ಗ್ಲೋಬಿನ್ ಅಂತ. ಈಮ್ ಅಂದರೆ ಕಬ್ಬಿಣದ ಅಂಶ, ಗ್ಲೋಬಿನ್ ಅಂದರೆ ಪ್ರೋಟೀನ್ ಅಂಶ. ಇದೆರಡು ಸೇರಿ ಹಿಮೋಗ್ಲೋಬಿನ್ ಆಗೋದು. ಇದು RBC ಅಂದರೆ ಕೆಂಪು ರಕ್ತ ಕಣಗಳಲ್ಲಿ ಪ್ರಾಮುಖ್ಯವಾಗಿ ಕಂಡು ಬರೋದು. ಇದು ಏನು ಮಾಡುತ್ತೆ ನಮ್ಮ ದೇಹದಲ್ಲಿ ಅಂತ ಹೇಳಿದರೆ, ನಮ್ಮ ದೇಹದ ಅಂಗಾಂಗಗಳಿಗೆ ಆಕ್ಸಿಜನ್ ಅಂದರೆ ಆಮ್ಲಜನಕದ ಅವಶ್ಯಕತೆ ಇರುತ್ತೆ. ಇದೆಲ್ಲ ನಮ್ಮದು ನಿತ್ಯ ಕ್ರಿಯೆಗಳನ್ನ ಮಾಡೋದಕ್ಕೆ ಬೇಕಾಗಿರುವುದು. ಹಂಗಾಗಿ ಈ ಹಿಮೋಗ್ಲೋಬಿನ್ ಈ ಆಮ್ಲಜನಕದ ಸಾಗಣೆಗೆ ಸಹಾಯ ಮಾಡುತ್ತೆ. ಯಾವಾಗ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆ ಆಗುತ್ತೆ ಅದನ್ನು ರಕ್ತಹೀನತೆ ಅಂತ ಹೇಳಿ ಕರಿತೇವೆ. ಇದರಲ್ಲಿ ಹಿಮೋಗ್ಲೋಬಿನ್ದು ಸಾಮಾನ್ಯ ಶ್ರೇಣಿ ಇರುತ್ತೆ ಎಲ್ಲರಲ್ಲಿ. ಪುರುಷರಿಗೆ ಬೇರೆ, ಮಹಿಳೆಯರಿಗೆ ಬೇರೆ, ಸಣ್ಣ ಮಕ್ಕಳಿಗೆ ಬೇರೆ. ಇದರಲ್ಲಿ ಪುರುಷರಲ್ಲಿ ಸಾಮಾನ್ಯ ಶ್ರೇಣಿ ಎಷ್ಟು ಅಂತ ಹೇಳಿದರೆ 14-18, ಮಹಿಳೆಯರಲ್ಲಿ 12-16. ಇನ್ನು ಸಣ್ಣ ಮಕ್ಕಳಲ್ಲಿ, ಶಿಶುಗಳಲ್ಲಿ ಅಂತ ಹೇಳಿದರೆ ಅವರಲ್ಲಿ 17-22 ಗ್ರಾಮ್ ಪರ್ ಡೆಸಿಲೀಟರ್ ಅಂತ ಹೇಳ್ತೇವೆ. ಇನ್ನು ನಾವು ಗರ್ಭಿಣಿಯರಲ್ಲಿ ಅಂತ ನೋಡಿದಾಗ ಅದರಲ್ಲಿ ಸ್ವಲ್ಪ ಅಂದರೆ 11 ಪಾಯಿಂಟ್ ಅಂತ ತಗೋತೀವಿ. ಅದನ್ನ ಹೇಳೋದು 11 ಪಾಯಿಂಟಿಂದ ಕಡಿಮೆ ಆಗಿದೆ ಅಂತ ಹೇಳಿದರೆ ಅದನ್ನು ರಕ್ತಹೀನತೆ ಅಂತ ಹೇಳಿ ಕರಿತೇವೆ. ಇದರಲ್ಲೂ ಕೂಡ ಮೈಲ್ಡ್, ಮಾಡರೇಟ್, ಸಿವಿಯರ್, ವೆರಿ ಸಿವಿಯರ್ ಅಂತ ಇರುತ್ತೆ. ಸಿವಿಯರ್ ಅಂತ ಹೇಳಿದರೆ 7ಕ್ಕಿಂತ ಕಡಿಮೆ ಇರೋದು. ವೆರಿ ಸಿವಿಯರ್ ಅಂತ ಹೇಳಿದರೆ 4ಕ್ಕಿಂತ ಕಡಿಮೆ ಇರೋದು. ಯಾವಾಗ ರಕ್ತಹೀನತೆ ಉಂಟಾಗುತ್ತೆ ಆವಾಗ ನಮ್ಮ ದೇಹಕ್ಕೆ ಆಕ್ಸಿಜನ್ ಕೊರತೆ ಆಗುತ್ತೆ. ಆಮ್ಲಜನಕದ ಕೊರತೆ ಆದಾಗ ದೇಹದ ಯಾವ ಅಂಗಾಂಗಗಳಿಗೂ ಆಕ್ಸಿಜನ್ ಹೋಗೋದಿಲ್ಲ. ಆವಾಗ ಅದ್ರದ್ದು ದೈನಂದಿನ ಕ್ರಿಯೆಗಳನ್ನ ಅದು ಕ್ಯಾರಿ ಔಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಆವಾಗ ದೇಹದಲ್ಲಿ ಬೇರೆ ಬೇರೆ ಅಂದರೆ ಉಸಿರಾಟದ ತೊಂದರೆ ಆಗೋದಾಗಲಿ, ಅವರಿಗೆ ದಿನನಿತ್ಯ ಮಾಡುವಂಥ ಮುಂಚೆ ಮಾಡ್ತಿದ್ದಷ್ಟು ಕೆಲಸ ಮಾಡೋಕ್ಕೆ ಶಕ್ತಿ ಇರೋದಿಲ್ಲ, ಅದ್ರದ್ದು ಸಿಂಪ್ಟಮ್ಸ್ ಎಲ್ಲ ಆಗುತ್ತೆ. ಅದನ್ನು ನೆಕ್ಸ್ಟ್ ಇದರಲ್ಲಿ ಹೇಳೋದು. ಓಕೆ ಮೇಡಮ್, ಈಗ ತಾವು ಹೇಳಿದ್ರಿ ಅನಿಮಿಯಾ ಅಂತಂದರೆ ಏನು, ಈ ಸಾಮಾನ್ಯವಾಗಿ ಒಂದು ರಕ್ತದ ಪ್ರಮಾಣ ಹೇಗಿರಬೇಕು, ಗರ್ಭಿಣಿಯಲ್ಲಿರ್ಬೋದು ಅಥವಾ ಮಹಿಳೆಯರಲ್ಲಿ, ಪುರುಷರಲ್ಲಿ ಮತ್ತು ಮಕ್ಕಳಲ್ಲಿ ಯಾವ ಪ್ರಮಾಣದಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಹಾಗಾದರೆ ಈ ಒಂದು ಅನಿಮಿಯಾ ಬರೋದಕ್ಕೆ ಪ್ರಮುಖ ಕಾರಣಗಳೇನು ಮೇಡಮ್? ಅದರಲ್ಲಿ ಬೇರೆ ಬೇರೆ ರೀತಿ ಕಾರಣಗಳಿರುತ್ತೆ. ಈಗ ಗರ್ಭಿಣಿಯರಲ್ಲಿ ಮಾತಾಡೋಣ. ಗರ್ಭಿಣಿಯರಲ್ಲಿ ಯಾಕೆ ಅನಿಮಿಯಾ ಬರುತ್ತೆ ಅಂತ ಹೇಳಿದರೆ, ಮೊದಲು ನಾವು ಹೇಳೋದು ಫಿಸಿಯೋಲಾಜಿಕಲ್ ಅನಿಮಿಯಾ ಅಂತ ಇದೆ ಗರ್ಭಿಣಿಯರಲ್ಲಿ. ಅದು ಆಗೋದು ಯಾಕೆ ಅಂತಂದರೆ, ಗರ್ಭಿಣಿ ಅದರಲ್ಲಿ ಗರ್ಭಾವಸ್ಥೆ ಆದಾಗ ದೇಹದಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ. ಅವಾಗ ಏನಾಗುತ್ತೆ, ಇದು ರಕ್ತ ಕಣಗಳು RBC, ಇದು ಮಾಸ್ ಅಂತ ಹೇಳ್ತೇವೆ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಜಾಸ್ತಿ ಆದಾಗ ಏನಾಗುತ್ತೆ ಅಂತ ಹೇಳಿದರೆ ಹಿಮೋಗ್ಲೋಬಿನ್ ಕೊರತೆ ಆಗುತ್ತೆ. ಅದನ್ನು ನಾವು ಡೈಲ್ಯೂಷನಲ್ ಅನಿಮಿಯಾ ಅಂತ ಹೇಳ್ತೇವೆ. ಅದರಿಂದ ಯಾವ ರೋಗ ಲಕ್ಷಣಗಳೇನು ಬರೋದಿಲ್ಲ. ಆದರೆ ಅದೇನೇ ಪೆಥಾಲಜಿಕಲ್ ಅನಿಮಿಯಾ ಆಗಿ ಕನ್ವರ್ಟ್ ಆದಾಗ ಏನಾಗುತ್ತೆ, ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಮೂಲ ಕಾರಣ ಏನು ಅಂತಂದರೆ ನ್ಯೂಟ್ರಿಷನಲ್ ಅನಿಮಿಯಾ ಅಂದರೆ ಪೌಷ್ಟಿಕಾಂಶದ ಕೊರತೆಯಿಂದ ಉಂಟಾಗೋದು.
ಇದರಲ್ಲಿ 3 ಥರ ಇರುತ್ತೆ. ಒಂದು ಐರನ್ ಡಿಫಿಷಿಯನ್ಸಿ ಅಂದರೆ ಕಬ್ಬಿಣದ ಕೊರತೆ, ಇನ್ನೊಂದು ವೈಟಮಿನ್ B12 ಡಿಫಿಷಿಯನ್ಸಿ, ಇನ್ನೊಂದು ಫೋಲೇಟ್ ಡಿಫಿಷಿಯನ್ಸಿ ಅಂತ ಹೇಳ್ತೇವೆ. ಇದು 3. ಇದರಲ್ಲೂ ಸಾಮಾನ್ಯವಾಗಿ ಕಂಡು ಬರೋದಂದ್ರೆ ಕಬ್ಬಿಣದ ಕೊರತೆ ಅಂದರೆ ಐರನ್ ಡಿಫಿಷಿಯನ್ಸಿ ಅನಿಮಿಯಾ. ಇದೇನೆ 70 to 80% ಅಂದರೆ 70% ಎಲ್ಲ ಮಹಿಳೆಯರಲ್ಲಿ ಗರ್ಭಧರಿಸಿದ ಮಹಿಳೆಯರಲ್ಲಿ ಕಂಡು ಬರುವಂಥದ್ದು ಅನಿಮಿಯಾ. ಇನ್ನ 2 ಥರ ಅನಿಮಿಯಾ ಇದೆ, ಹಿಮೋಗ್ಲೋಬಿನೋಪತೀಸ್ ಅಂತ ಹೇಳ್ತೇವೆ. ಇದು ಹಿಮೋಗ್ಲೋಬಿನ್ ಅಲ್ಲಿ ತೊಂದರೆ ಉಂಟಾದಾಗ, ಅದರಲ್ಲಿ ಕೇಳಿರ್ತೀರಾ ನೀವು ಥೆಲಸೀಮಿಯಾ ಅಂತ ಕೇಳಿರ್ತೀರಾ, ಸಿಕ್ಕಲ್ ಸೆಲ್ ಅನಿಮಿಯಾ ಅಂತ ಕೇಳಿರ್ತೀರಾ. ಇದೆಲ್ಲ ಇನ್ನೊಂದು ಬೋನ್ ಮ್ಯಾರೋ ಕೊರತೆಯಿಂದ ಉಂಟಾಗೋ ಅನಿಮಿಯಾ. ಅದು ತುಂಬಾ ಕಡಿಮೆ, ನಾವು ಗರ್ಭಿಣಿಯರಲ್ಲಿ ನೋಡೋದು ಕಡಿಮೆ. ಅದು ಮುಂಚೆನೆ ಇರುತ್ತೆ, ಗರ್ಭಾವಸ್ಥೆ ಧರಿಸೋ ಮುಂಚೆ ಇದ್ದು ಅವರು ಗರ್ಭಿಣಿಯರಾದಾಗ ಕಂಡು ಬರೋವಂಥದ್ದು. ಇಲ್ಲಾಂದ್ರೆ ಅದು ತೀರಾ ಸಾಮಾನ್ಯವಾಗಿ ಕಂಡು ಬರೋವಂಥದ್ದಲ್ಲ. ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ ಈ ಗರ್ಭಿಣಿಯರಲ್ಲೇ ಪ್ರಮುಖವಾಗಿ ಈ ಒಂದು ಅನಿಮಿಯಾ ಕಂಡು ಬರೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಅದೇ ರೀತಿ ಈ ಒಂದು ಗರ್ಭಿಣಿಯರಲ್ಲಿ ಹೆಚ್ಚಾಗಿ ಅನಿಮಿಯಾ ಕಂಡು ಬರುತ್ತೆ, ಹಾಗೂ ಗಿರಿಜನ ಗರ್ಭಿಣಿ ಮಹಿಳೆಯರಲ್ಲಿ ಈ ಒಂದು ಅನಿಮಿಯಾ ಹೆಚ್ಚಾಗಿ ಸಮಸ್ಯೆ ಕಂಡು ಬರೋದಕ್ಕೆ ಏನು ಪ್ರಮುಖ ಕಾರಣ ಮೇಡಮ್? ಅದೇ ಏನಂದ್ರೆ ಈಗ ನ್ಯೂಟ್ರಿಷನಲ್ ಅನಿಮಿಯಾ ಅಂತ ಹೇಳಿದೆ. ಇದು ಯಾಕಾಗುತ್ತೆ ಅಂದ್ರೆ ಇದರಲ್ಲೂ ಕೂಡ ಕಾರಣಗಳಿದಾವೆ. ಒಂದು ಏನು ಅಂದ್ರೆ ಪೌಷ್ಟಿಕಾಂಶದ ಕೊರತೆ, ಇನ್ನೊಂದು ತಗೊಳ್ತಾ ಇರ್ತಾರೆ ಆದ್ರೆ ಅವ್ರಿಗೆ ಆರೋಗ್ಯ ಆಗ್ತಿರಲ್ಲ, ಅಂದ್ರೆ ಜೀರ್ಣಾಂಶ ಕಡಿಮೆ ಆಗಿರುತ್ತೆ. ಇನ್ನೊಂದು ಏನಂದ್ರೆ ಹಾನಿ ಆಗ್ತಾ ಇರುತ್ತೆ, ದೇಹದಲ್ಲಿ ಎಲ್ಲೋ ಲಾಸ್ ಆಗ್ತಾ ಇರುತ್ತೆ. ಮತ್ತೆ ಇನ್ನೊಂದು ಡಿಮ್ಯಾಂಡ್ ಅಂತ ಹೇಳ್ತೇವೆ, ಇನ್ಕ್ರೀಸ್ಡ್ ನೀಡ್. ಇದು ಕಡಿಮೆ ಪೌಷ್ಟಿಕಾಂಶದ ಕಡಿಮೆ ಊಟದಲ್ಲಿ ಕೊರತೆಯಿಂದ ಬರೋದು. ಲಾಸ್ ಆಗೋದು ಯಾವಾಗ? ನಮಗೆ ಗೊತ್ತಿರೋ ಹಾಗೆ ಋತುಸ್ರಾವ ಆಗುತ್ತೆ, ತಿಂಗಳ ಬ್ಲೀಡಿಂಗ್ ಆಗುತ್ತೆ. ಇದು ಬ್ಲೀಡಿಂಗು ಕೆಲವ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇರುತ್ತೆ, ಆದ್ರೆ ಅವರಿಗೆ ಗೊತ್ತಿರೋದಿಲ್ಲ, ಅವ್ರು ಎಲ್ಲೂ ಬಂದು ತೋರಿಸ್ಕೊಂಡಿರೋದಿಲ್ಲ. ಹಾಗೇನೆ ಅವರು ಪ್ರೆಗ್ನೆಂಟ್ ಕೂಡ ಆಗ್ತಾರೆ. ಸೊ ಆದಾಗ ಏನಾಗುತ್ತೆ, ಆಲ್ರೆಡಿ ಅವ್ರಿಗೆ ಕಡಿಮೆ ಇರುತ್ತೆ ಹಿಮೋಗ್ಲೋಬಿನ್. ಇನ್ನು ಪ್ರೆಗ್ನೆನ್ಸಿ ಆದಾಗ ನಾನು ಆಲ್ರೆಡಿ ಹೇಳಿದೆ, RBC ಮಾಸ್ ಜಾಸ್ತಿ ಆಗುತ್ತೆ, ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗುತ್ತೆ, ಎರಡೂ ಸೇರಿ ಈಗ ಮತ್ತೆ ಅವ್ರಿಗೆ ಇನ್ನ ಅದು ತೀವ್ರತೆ ಜಾಸ್ತಿ ಆಗುತ್ತೆ. ಇನ್ನೊಂದು ನಾನು ಏನ್ ಹೇಳಿದೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಪ್ರೆಗ್ನೆನ್ಸಿ ಮತ್ತೆ ಇದು ಬಾಣಂತಿ ಮತ್ತೆ ಅಡೋಲೆಸೆಂಟ್ ಅಂತ ಹೇಳ್ತೀವಿ, ಬೆಳೆಯ ವಯಸ್ಸಿನ ಮಕ್ಕಳುಗಳಲ್ಲಿ, ಇವ್ರಿಗೆ ಯಾಕಂದ್ರೆ ದೇಹ ಬೆಳವಣಿಗೆ ಆಗ್ತಾ ಹೋದಂಗೆ ಅದು ಹಿಮೋಗ್ಲೋಬಿನ್ ಅಂಶ ನಮಗೆ ಜಾಸ್ತಿ ಬೇಕಾಗುತ್ತೆ. ಈಗ ಗರ್ಭಿಣಿಯರಲ್ಲಿ ಯಾಕೆ ಅಂತ ಹೇಳಿದ್ರೆ, ಗರ್ಭಿಣಿಯರಲ್ಲಿ ನಾವು ಐರನ್ ಅಂಶ 1000 mg ಅಷ್ಟು ಬೇಕು. ಅದು ಯಾಕೆ ಅಂತ ಹೇಳಿದ್ರೆ, ಒಂದು 400 ಅದು RBC ಮಾಸ್ ಅಂತ ಹೇಳಿದ್ನಲ್ಲ ಅದಕ್ಕೆ ಹೋಗುತ್ತೆ. ಇನ್ನ ಒಂದು 300 ಭಾಗ ಮಗು ಬೆಳವಣಿಗೆ ಮತ್ತು ಅದ್ರ ಜೊತೆ ಪ್ಲೆಸೆಂಟ ಕಸ ಅಂತ ಹೇಳ್ತೇವೆ, ಅದ್ರ ಬೆಳವಣಿಗೆಗೆ ಹೋಗುತ್ತೆ. ಇನ್ನು 200 ಭಾಗ ಅದು ಡೆಲಿವರಿ ಟೈಮಲ್ಲಿ ಹೆರಿಗೆ ಟೈಮಲ್ಲಿ ಬ್ಲೀಡಿಂಗ್ ಆಗುತ್ತೆ. ಆ ಬ್ಲೀಡಿಂಗ್ ಅಂದ್ರೆ ರಕ್ತಸ್ರಾವ ಆಗುತ್ತೆ, ಅದರಲ್ಲಿ ಇನ್ನ ಒಂದು 200 ಭಾಗ ಲಾಸ್ ಆಗುತ್ತೆ. ಇನ್ನ ಒಂದು 100 ಭಾಗ ಅದು ದೇಹದ ಬೇರೆ ಎಲ್ಲ ದೈನಂದಿನ ಕ್ರಿಯೆಗಳಲ್ಲಿ ನಡೆಸ್ತೀವಲ್ಲ ಅದರಲ್ಲಿ ಲಾಸ್ ಆಗುತ್ತೆ. ಸೊ ಟೋಟಲಿ ಬೇಕಾಗಿರೋದು ಐರನ್ ಅಂಶ ನಮಗೆ ಪ್ರೆಗ್ನೆನ್ಸಿಯಲ್ಲಿ 1000 mg ಅಂತ ಹೇಳ್ತೇವೆ. ಅದು ಕಾರಣ. ಇನ್ನ ನಾವು ಯಾಕೆ ಮಹಿಳೆಯರಲ್ಲಿ ತೀರಾ ಮತ್ತೆ ಗಿರಿಜನರಲ್ಲಿ ಯಾಕೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಹೇಳೋದು ಅವ್ರಿಗೆ ಪಾವರ್ಟಿ ಅಂದ್ರೆ ಬಡತನ ಇರುತ್ತೆ. ಬಡತನದಿಂದ ಪೌಷ್ಟಿಕಾಂಶ ಕೊರತೆ ಆಗುತ್ತೆ, ಆಹಾರ ಸಿಗಲ್ಲ ಅವ್ರಿಗೆ, ಒಳ್ಳೆ ಪೌಷ್ಟಿಕವಾದ ಆಹಾರ ಸಿಗಲ್ಲ. ಮತ್ತೆ ಅವ್ರಿಗೆ ಇನ್ನೊಂದೇನಂತಂದ್ರೆ ಜನಜಾಗೃತಿ ಇರಲ್ಲ, ಇದ್ರ ಬಗ್ಗೆ ಅವ್ರಿಗೆ ಏನು ಗೊತ್ತಿರೋದಿಲ್ಲ. ಈಗ ಅವರಿಗೆ ಯಾವ್ದ್ರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ, ಯಾವ ಊಟ ತಿನ್ಬೇಕು, ಅಥವಾ ಅವರಲ್ಲಿ ಆಲ್ರೆಡಿ ಅನಿಮಿಯಾದ ಲಕ್ಷಣಗಳಿದ್ರು ಅವ್ರಿಗೆ ಗೊತ್ತಾಗೋದಿಲ್ಲ ಹೋಗಿ ತೋರ್ಸ್ಕೋಬೇಕು ಅಂತ. ಈಗ ತೋರ್ಸ್ಕೋಬೇಕು ಅಂತಂದ್ರು ಹತ್ರದಲ್ಲಿ ಅವ್ರಿಗೆ ಆರೋಗ್ಯ ಕೇಂದ್ರ ಸಿಗೋದಿಲ್ಲ, ವೈದ್ಯರು ಸಿಗೋದಿಲ್ಲ, ಅದು ಕೂಡ. ಸೊ ಅವರು ಆಲ್ರೆಡಿ ಈಗ ಬರೋ ಅಷ್ಟರಲ್ಲೇ ಅವ್ರದ್ದಾಗಲೇ ತೀವ್ರತೆ ಜಾಸ್ತಿ ಆಗ್ಬಿಟ್ಟಿರುತ್ತೆ, ಅದೊಂದು ಕಾರಣ. ಇನ್ನೊಂದು ಏನಂತ ಹೇಳಿದ್ರೆ ಅರ್ಲಿ ಮ್ಯಾರೇಜ್, ಟೀನೇಜ್ ಪ್ರೆಗ್ನೆನ್ಸೀಸ್ ಅಂತ ಹೇಳ್ತೀವಿ. 18-19 ವಯಸ್ಸಿಗೆ ಇನ್ನ ಬೆಳೆಯೋ ವಯಸ್ಸಲ್ಲೇನೆ ಮದುವೆ ಮಾಡುವಂಥದ್ದು. ಮತ್ತೆ ಮದುವೆ ಆದಾಗ ಒಂದು ಮಗುವಿಂದ ಇನ್ನೊಂದು ಮಗುಗೆ ಅಟ್ಲೀಸ್ಟ್ ಒಂದು 2 ವರ್ಷ ಆದ್ರೂ ಗ್ಯಾಪ್ ಕೊಡಬೇಕು ಅಂತ ಹೇಳ್ತೇವೆ. ಅದು ಇರೋದಿಲ್ಲ. ಪದೇ ಗರ್ಭಧಾರಣೆ 1 ವರ್ಷಕ್ಕೆ ಇನ್ನ ಮಗುಗೆ ಅವ್ರು ಇನ್ನ ಹಾಲು ಕುಡಿಸ್ತಿರ್ತಾರೆ, ಇನ್ನ ಆಲ್ರೆಡಿ ನೆಕ್ಸ್ಟ್ ಮಗುಗೆ ಪ್ರೆಗ್ನೆನ್ಸಿ ಆಗಿರ್ತಾರೆ. ದೇಹದಲ್ಲಿ ಐರನ್ ಸ್ಟೋರ್ಸ್ ಅಂತ ಹೇಳ್ತೀವಿ, ಅಂದ್ರೆ ಕಬ್ಬಿಣದ ಸಂಗ್ರಹ ಕೇಂದ್ರಗಳಿರ್ತವೆ. ಅದರಲ್ಲಿ ಏನಾಗುತ್ತೆ, ಹಿಂಗೆ ಪದೇ ಗರ್ಭ ಧರಿಸಕ್ಕೆ ಹೋದಾಗ ಅದೆಲ್ಲ ಖಾಲಿ ಆಗ್ತಾ ಬರುತ್ತೆ, ಡಿಪ್ಲೀಟೆಡ್ ಐರನ್ ಸ್ಟೋರ್ಸ್ ಅಂತ ಹೇಳ್ತೇವೆ. ಅದು ಆದಾಗ ಅದು ತೀವ್ರತೆ ಜಾಸ್ತಿ ಆಗುತ್ತೆ, ಅನಿಮಿಯಾದು ತೀವ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಹೈ ಪ್ಯಾರಿಟಿ ಅಂತ ಹೇಳ್ತೇವೆ, ಅಂದ್ರೆ ಜಾಸ್ತಿ ಸತಿ ಗರ್ಭ ಧರಿಸಿರೋದು. ಅಂದ್ರೆ ಈಗ ನಾವ್ ಹೇಳೋದು 2 ಮಕ್ಕಳೇ ಸಾಕು ಅಂತ ಹೇಳಿ, ಗೌರ್ಮೆಂಟ್ ಹೇಳೋದು ಸಹ ಅದೇ. 2ರಿಂದ ಹೆಚ್ಚು ಗರ್ಭ ಧರಿಸಿದಾಗ ಏನಾಗುತ್ತೆ, 3-4 ಗರ್ಭಧಾರಣೆ ಎಲ್ಲ ಮಾಡಿದಾಗ ಈ ಐರನ್ ಸ್ಟೋರ್ಸ್ ಅನ್ನೋದು ಡಿಪ್ಲೀಟ್ ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ಅವರು ಅನಿಮಿಯಾಕ್ಕೆ ಅಂದ್ರೆ ರಕ್ತಹೀನತೆಗೆ ಗೀಡಾಗ್ತಾರೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಂದ್ರೆ ಟ್ವಿನ್ ಪ್ರೆಗ್ನೆನ್ಸೀಸ್ ಅಂತ ಹೇಳ್ತೀವಿ. ಈಗ ನಾನು ಆಲ್ರೆಡಿ ಹೇಳಿದೆ, ಒಂದು ಸಿಂಗಲ್ಟನ್ ಪ್ರೆಗ್ನೆನ್ಸಿ, ಒಂದು ಗರ್ಭಧಾರಣೆ ಮಾಡಿದಾಗಲೇ ಅಷ್ಟು ಇದು ಬೇಕಾಗುತ್ತೆ, ಎಷ್ಟು 1000 mg. ಅಂದ್ರೆ ಯೋಚನೆ ಮಾಡಿ, 2 ಮಕ್ಕಳಿಗೆ
ಅವರು ಪ್ರೆಗ್ನೆನ್ಸಿ ಟ್ವಿನ್ ಪ್ರೆಗ್ನೆನ್ಸಿ ಆದಾಗ ಇನ್ನು ಅದ್ರದ್ದು ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಇದು ಕೂಡ ಕಾರಣ, ಇವೆಲ್ಲ ಕಾರಣ ಏನಕ್ಕೆ ರಕ್ತಹೀನತೆ ಯಾಕೆ ಆಗುತ್ತೆ ಗರ್ಭಿಣಿಯರಲ್ಲಿ ಅಂತ ಹೇಳಿ. ಇನ್ನು ಗಿರಿಜನರಲ್ಲಿನೇ ಮುಖ್ಯವಾಗಿ ಯಾಕೆ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದಂಗೆ ಒಂದು ಬಡತನ, ಒಂದು ಅವ್ರಿಗೆ ಎಜುಕೇಶನ್, ಪುವರ್ ಎಜುಕೇಶನ್, ವಿದ್ಯಾ ಇದು ಏನು ಶಾಲೆಗೆಲ್ಲ ಹೋಗಿರಲ್ಲ. ಸೊ ಹಂಗಾಗಿ ಅವ್ರಿಗೆ ಇದ್ರ ಬಗ್ಗೆ ಲಕ್ಷಣಗಳ ಬಗ್ಗೆ ಏನು ಗೊತ್ತಿರೋದಿಲ್ಲ. ಮತ್ತೆ ಅದೇ ಹೇಳಿದ್ದು ಅರ್ಲಿ ಮ್ಯಾರೇಜ್ ಅಂತ ಹೇಳಿದ್ದು, ಮತ್ತೆ ಅದೇ ಸ್ಪೇಸಿಂಗ್ ಅಂದ್ರೆ ಒಂದು ಮಗುಗೂ ಇನ್ನೊಂದು ಮಗುಗೂ ಗ್ಯಾಪ್ ಕಡಿಮೆ ಇರೋದು, ಪದೇ ಪದೇ ಗರ್ಭಧಾರಣೆ ಆಗೋದು, ಇದೆಲ್ಲ. ಓಕೆ, ಹಾಗಾದರೆ ಮೇಡಮ್ ಈ ಒಂದು ಅನಿಮಿಯಾ ಲಕ್ಷಣಗಳು ಅಂತ ಬಂದಾಗ ಏನೇನು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಹೇಗೆ ನಾವು ಇದನ್ನು ಪತ್ತೆ ಹಚ್ಚಬಹುದು? ಲಕ್ಷಣಗಳು ಅಂತ ಕೇಳಿದರೆ ಎಲ್ಲ ಅದೇ ಫಸ್ಟು ಬರ್ತಾರೆ ಡಾಕ್ಟ್ರ್ ಹತ್ರ ಬಂದ ತಕ್ಷಣ ಹೇಳ್ತಾರೆ, ಮೇಡಮ್ ನನಗೆ ತುಂಬ ಸುಸ್ತಾಗ್ತಾ ಇದೆ, ತಲೆ ಸುತ್ತು ಬರ್ತಿದೆ, ಮುಂಚಿನಷ್ಟು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಕೆಲಸ ಮಾಡೋಕ್ಕೆ ಹೋದರೆ ಒಂಥರ ಏದುಷ್ಟು ಬರಂಗಾಗುತ್ತೆ, ಅಷ್ಟು ದೂರ ನಡೆದರೂ ನನಗೆ ಆಯಾಸ ಆಗುತ್ತೆ, ದಣಿವಾಗುತ್ತೆ ಅಂತ ಹೇಳ್ತಾರೆ. ಮತ್ತು ತಲೆ ಭಾರ, ತಲೆ ನೋವು ಅಂತ ಹೇಳ್ತಾರೆ, ಕಾಲುಗಳಲ್ಲಿ ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ಮತ್ತು ಇನ್ನು ತುಂಬ ಸಿವಿಯಾರಿಟಿ ಜಾಸ್ತಿ ಆಗಿದೆ ಅಂತ ಹೇಳಿದಾಗ ಎದೆ ಬಡ್ತ ಜಾಸ್ತಿ ಆಗೋದು ಅದೆಲ್ಲ ಇರುತ್ತೆ. ಮತ್ತು ಇನ್ನೊಂದು ಕೈಗಳೆಲ್ಲ ಬಿಳಿಚ್ಕೊಂಡಿರುತ್ತೆ, ಉಗುರುಗಳು ಎಲ್ಲ ಬಿಳಿಚ್ಕೊಂಡಿರುತ್ತೆ, ಚರ್ಮ ಒಂಥರ ಸುಕ್ಕುಗಟ್ಟಿ ಅದು ಕೂಡ ಬಿಳಿಚ್ಕೊಂಡಿರುತ್ತೆ. ಇದೆಲ್ಲ ಅನಿಮಿಯಾದ ಸಿಂಪ್ಟಮ್ಸ್. ತುಂಬ ತೀವ್ರತೆ ತೀರಾ ಜಾಸ್ತಿಯಾಗಿ ಹಾರ್ಟ್ ಮೇಲೆ ಅಂದರೆ ಹೃದಯದ ಮೇಲೆ ಜಾಸ್ತಿ ಭಾರ ಬೀಳ್ತಿದೆ ಅಂತ ಹೇಳಿದಾಗ ಏನಾಗುತ್ತೆ, ಕೆಲವೊಮ್ಮೆ ಕಾಲು ಊತ ಬರೋದು, ಮುಖ ಊತ ಬರೋದು, ಇದೆಲ್ಲ ತೀವ್ರ ಅಂದರೆ ಆಲ್ಮೋಸ್ಟ್ ಈಗ 4ರಿಂದ ಕಡಿಮೆ ಆಗಿ ಈಗ ಅವ್ರಿಗೆ ಏನು ಸಹ ಮಾಡೋಕ್ಕೆ ಆಗ್ತಿಲ್ಲ. ಅಂದರೆ ಕೆಲವೊಮ್ಮೆ ಹೆಂಗಾಗಿರುತ್ತೆ ಅಂದರೆ ಅವ್ರಿಗೆ ಎದ್ದು ಕೂರ್ಲಿಕ್ಕೆ ಸಹ ಆಗ್ತಿರೋದಿಲ್ಲ, ಅಷ್ಟು ತೀವ್ರತೆ ತುಂಬ ಆಗ್ಬಿಟ್ಟಿರುತ್ತೆ. ಅಂಥವರಲ್ಲಿ ಈ ಥರ ಕೈ ಕಾಲು ಮುಖ ಊತ, ಕಣ್ಣು ಸುತ್ತ ಊತ ಬರೋದು, ಕಾಲು ಊತ ಬರೋದು ಅದೆಲ್ಲ ಆಗಿರುತ್ತೆ. ಕೆಲವೊಮ್ಮೆ ಕಣ್ಣು ಹಳದಿ ಬಣ್ಣಕ್ಕೂ ಹೋಗಿರುತ್ತೆ, ನಾಲ್ಗೆ ಕೂಡ ಬಿಳ್ಚ್ಕೊಂಡಿರುತ್ತೆ, ಇಲ್ಲಿ ತುಟಿ ಹೊಡೆಯೋದು, ನಾಲ್ಗೆ ಭಾಗದಲ್ಲಿ ನಾಲ್ಗೆ ಎಲ್ಲ ಒಂಥರ ಉರಿ ಉರಿ ಅಂತ ಹೇಳ್ತಾರೆ. ಏನಾದರೂ ತಿನ್ನಕ್ಕೆ ಹೋದರೆ ತಿನ್ಲಿಕ್ಕೆ ಆಗ್ತಿಲ್ಲ, ನನಗೆ ಊಟ ಸರಿಯಾಗಿ ಸೇರ್ತಿಲ್ಲ, ಆರಗ್ನೆ ಆಗ್ತಿಲ್ಲ, ಹೊಟ್ಟೆ ಹಸುವಾಗ್ತಿಲ್ಲ, ನಾಲ್ಗೆ ಎಲ್ಲ ಉರಿ ಆಗ್ತಾ ಇದೆ, ಅದೆಲ್ಲ ಅನಿಮಿಯಾದು ಲಕ್ಷಣಗಳು. ಕೆಲವ್ರಿಗೆ ಇದೆಲ್ಲ ಗೊತ್ತಾಗೋದಿಲ್ಲ, ಏನು ಅನ್ಕೋತಾರೆ, ಏನೋ ನಾನು ಖಾರ ಪದಾರ್ಥ ತಿಂದಿದ್ದೀನಿ ಅದಕ್ಕೆ ಗಂಟ್ಲು ಉರಿತಾ ಇದೆ, ಅಥವಾ ಏನು ಊಟ ಸೇರ್ತಿಲ್ಲ, ಗ್ಯಾಸ್ಟ್ರೈಟಿಸ್ ಇಂದ ಆಗ್ತಿದೆ ಅಂತ ಕೂಡ ಅನ್ಕೋತಾರೆ. ಬಟ್ ಇದು ಹೆಂಗಾಗುತ್ತೆ ಅಂದರೆ ಗ್ಯಾಸ್ಟ್ರೈಟಿಸ್ ಮತ್ತು ಅನಿಮಿಯಾ ಸಿಂಪ್ಟಮ್ಸ್ ಎರಡು ಒಟ್ಟಿಗೆ ಬರುವಂಥ ಲಕ್ಷಣಗಳು, ಎರಡು ಒಟ್ಟಿಗೆ ಕಾಣಿಸ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಕೆಲವೊಮ್ಮೆ ಈ ಗ್ಯಾಸ್ಟ್ರೈಟಿಸ್ ಇಂದ ಕೂಡ ಏನಾಗುತ್ತೆ, ರಕ್ತಹೀನತೆ ಉಂಟಾಗುತ್ತೆ. ಈಗ ಆದರೆ ನಾನು ಆಗಲೇ ಹೇಳಿದೆ ಅಲ್ಲ ಯಾಕೆ ಅಂತ ಹೇಳಿ, ಲಾಸ್ ಅಂತ ಹೇಳಿದೆ, ಒಂದು ಋತುಸ್ರಾವ ಅಂತ ಹೇಳಿದೆ. ಇನ್ನೊಂದು ಯಾವ ಕಾರಣಕ್ಕೆ ಆಗುತ್ತೆ ಅಂದರೆ ಈ ಗ್ಯಾಸ್ಟ್ರೈಟಿಸ್ ಆದಾಗ ಹೊಟ್ಟೆಲಿ ಹುಣ್ಣಾಗುತ್ತೆ, ಹುಣ್ಣಾದಾಗ ಬ್ಲೀಡಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಬ್ಲೀಡಿಂಗ್ ಇಂದ ಕೂಡ ರಕ್ತಹೀನತೆ ಬರೋಕ್ಕೆ ಸಾಧ್ಯತೆ ಆಗುತ್ತೆ. ಇದು ಮಹಿಳೆಯರಲ್ಲಿ ಯಾವ ರೀತಿಯಲ್ಲಿ ಕಾಣಿಸ್ಕೋಬಹುದು ಅಂದರೆ, ಅವ್ರಿಗೆ ಮೊದಲು ತ್ರೈಮಾಸಿಕ ಅಂದರೆ ಫಸ್ಟ್ ಟ್ರೈಮಿಸ್ಟರ್ ಅಂತ ಹೇಳ್ತೇವೆ, ಆ ಟೈಮಲ್ಲಿ ತೀರಾ ಅವ್ರಿಗೆ ವಾಂತಿ ಇರುತ್ತೆ. ತುಂಬ ವಾಂತಿ ಆದಾಗ ಏನಾಗುತ್ತೆ, ಹೊಟ್ಟೆಲಿ ಹುಣ್ಣಾಗೋ ಸಾಧ್ಯತೆ ಇರುತ್ತೆ. ಆ ಹುಣ್ಣಾಗಿ ಬ್ಲೀಡಿಂಗ್ ಆದಾಗ ಅದು ಕೂಡ ರಕ್ತಹೀನತೆಗೆ ಕಾರಣ ಆಗುತ್ತೆ. ಹಾಗಾದರೆ ಮೇಡಮ್ ಈ ಒಂದು ಅನಿಮಿಯಾ ಬರದಂತೆ ಏನೇನು ಆಹಾರ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಮೇಡಮ್? ಇದು ಆ್ಯಕ್ಚುಲಿ ತುಂಬ ಪ್ರಾಮುಖ್ಯತೆ ಆದದ್ದು. ಯಾಕಂದರೆ ಎಷ್ಟು ಜನಕ್ಕೆ ಗೊತ್ತಿರಲ್ಲ, ನಮ್ಮಲ್ಲಿ ಸ್ಟೇಪಲ್ ಡಯಟ್ ಅಂತ ಹೇಳ್ತಾರೆ, ಅಂದರೆ ನಾವು ಸಾಮಾನ್ಯವಾಗಿ ಸೇರಿಸುವಂಥ ಆಹಾರ ಭಾರತ ದೇಶದಲ್ಲಿ ತಿನ್ನೋದಂದರೆ ಅಕ್ಕಿಯಲ್ಲಿ ಐರನ್ ಅಂದರೆ ಕಬ್ಬಿಣದ ಅಂಶ ತೀರಾ ಕಡಿಮೆ ಇರುತ್ತೆ. ಈಗ ಯಾವುದೇ ಪೇಷಂಟ್ಗೆ ಏನು ತಿಂದ್ರೆ ಅಂದರೆ ಅನ್ನ ಸಾಂಬಾರು ತಿಂದ್ವಿ ಮೇಡಮ್ ಅಂತ ಹೇಳ್ತಾರೆ, ಅದ್ರ ಅನ್ನ ಸಾಂಬಾರು ಅದು ಎರಡರಲ್ಲಿ ಸಹ ಕಬ್ಬಿಣ ಅಂಶ ಇರೋದಿಲ್ಲ. ನಾವು ಯಾರೇ ಪೇಷಂಟ್ ಬಂದರೂ ನಾವು ಅವ್ರಿಗೆ ಫಸ್ಟ್ ಹೇಳೋದೇನೆಂದರೆ ಏನೆಲ್ಲ ಹಸಿರು ತರಕಾರಿ ಇರುತ್ತೆ ಎಲ್ಲ ಸೇವಿಸಿ ಅಂತ. ಎಲ್ಲ ಹಸಿರು ತರಕಾರಿಯಲ್ಲೂ ಸಹ ಕಬ್ಬಿಣದ ಅಂಶ ಇರುತ್ತೆ. ಇನ್ನು ಸೊಪ್ಪುಗಳು ಅಂತ ಕೇಳಿದರೆ ಇದ್ರೆ ಹೇಳೋದು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಕರಿಬೇವು. ಎಷ್ಟೊಂದು ಜನ ತಿಂತಾರೆ, ಉಪ್ಪಿಟ್ಟು ತಿಂತಾರೆ, ಪಲ್ಯ ತಿಂತಾರೆ, ಕರಿಬೇವನ್ನ ಎತ್ತಿಡ್ತಾರೆ ಪಕ್ಕಕ್ಕೆ. ಆದರೆ ಕರಿಬೇವಲ್ಲಿ ತುಂಬ ಕಬ್ಬಿಣದ ಅಂಶ ಇರುತ್ತೆ. ಮತ್ತೆ ನುಗ್ಗೆ ಸೊಪ್ಪು ಅಂತ ಹೇಳ್ತೀವಿ, ನುಗ್ಗೆ ಸೊಪ್ಪು, ಪಾಲಕ್ ಸೊಪ್ಪು, ಕರಿಬೇವು ಇದರಲ್ಲಿ ತುಂಬ ಇರುತ್ತೆ ಕಬ್ಬಿಣದ ಅಂಶ. ಅದನ್ನು ಬಳಸಬೇಕು, ದಿನನಿತ್ಯ ಬಳಸ್ಬೋದು. ಸೊಪ್ಪು ಅಂದರೆ ಪಲ್ಯದಲ್ಲೂ ತಿನ್ಬೋದು ಅಥವಾ ಅದನ್ನ ಗೊಜ್ಜು ಮಾಡಿ ತಿನ್ಬೋದು. ಅವರಿಗೆ ಯಾವ ರೀತಿ ಅದನ್ನು ಸೇವಿಸಿ ಆರೋಗ್ಯಕ್ಕೊಳಕ್ಕಾಗುತ್ತೆ ಆ ರೀತಿ ತಿನ್ಬೋದು. ಇನ್ನು ಹಣ್ಣುಗಳಲ್ಲಿ ಅಂತ ನೋಡಿದರೆ ದಾಳಿಂಬೆ ಹಣ್ಣು, ಅದು ಮುಖ್ಯವಾಗಿ ದಾಳಿಂಬೆ ಹಣ್ಣು ಅಂತಂದರೆ ಅದನ್ನು ಜ್ಯೂಸ್ ಮಾಡಿ ಕುಡಿಬೋದು, ಇಲ್ಲ ಮೊಸರನ್ನಕ್ಕೆ ಹಾಕಿ ತಿನ್ಬೋದು, ಮೊಸರಿಗೆ ಹಾಕಿ ತಿನ್ಬೋದು, ಅದನ್ನು ಬೇರೆ ರೀತಿಯಲ್ಲಿ ಎಲ್ಲ ಸೇವಿಸ್ಬೋದು. ಇನ್ನು ರಾಗಿ, ತುಂಬ ಜನ ರಾಗಿನ ತಿನ್ನೋದೇ ಇಲ್ಲ, ರಾಗಿ ಮುದ್ದೆನ ಅದನ್ನ ಹೆಂಗಪ್ಪ ತಿನ್ನೋದು ಅಂತ ಹೇಳ್ತಾರೆ. ಸರಿ, ರಾಗಿ ಮುದ್ದೆ ತಿನ್ನೋಕ್ಕಾಗಿಲ್ಲ ಅಂದರೂ ಅದು ಗಂಜಿ ಮಾಡಿ ಕುಡಿಬೋದು, ಇಲ್ಲ ರೊಟ್ಟಿ ಮಾಡಿ ತಿನ್ಬೋದು, ದೋಸೆ ಮಾಡಿ ತಿನ್ಬೋದು. ಇಲ್ಲಾಂದರೆ ಅದರಲ್ಲಿ ಅದನ್ನು ಸ್ವೀಟ್ ಥರ ಕೂಡ ಮಾಡ್ತಾರೆ, ರಾಗಿ ಬೆಲ್ಲ ಎಲ್ಲ ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಕಡಲೆ ಬೀಜ ಎಲ್ಲ ಹಾಕಿ ಅದು ರಾಗಿ ಉಂಡೆ ಅಂತ ಬರುತ್ತೆ, ಅದು ಸಹ ತಿನ್ಬೋದು. ಇನ್ನು
ನಮ್ಮಲ್ಲಿ ನಾವು ಜಾಸ್ತಿ ಬಳಸ್ತೇವೆ. ಎಲ್ಲ ಆಗಿನ ಕಾಲದವರು ಎಲ್ಲ ಏನು ತಿಂತಾ ಇದ್ರು ಅದ್ರಲ್ಲಿ ಎಲ್ಲ ಪೌಷ್ಟಿಕಾಂಶ ಇತ್ತು. ಈಗ ಏನಾಗಿದೆ ವೆಸ್ಟರ್ನೈಸೇಷನ್ ಅಂತ ಆಗ್ಬಿಟ್ಟಿದೆ. ಎಲ್ಲ ಈಗ ಏನಂತ ಎಲ್ಲ ಪ್ಯಾಕ್ಡ್ ಫುಡ್, ಫ್ರೀಸ್ ಮಾಡಿರೋಂಥ ಅಂದರೆ ಕೋಲ್ಡ್ ಎಲ್ಲ ಅಂಗಡಿಯಲ್ಲಿ ಏನೆಲ್ಲ ಪ್ಯಾಕೆಟ್ ಫುಡ್ ಇರುತ್ತೆ ಅದನ್ನು ತಿನ್ನುವಂಥದ್ದು. ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ತಿನ್ನೋದನ್ನು. ಈ ಎಲ್ಲ ಈಗ ಎಳ್ಳುಂಡೆ ತಿನ್ಬೋದು, ಕಡಲೆ ಬೀಜ ಅದರಲ್ಲೂ ಕೂಡ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಮತ್ತು ಬೆಲ್ಲ ಎಳ್ಳುಂಡೆ ಅದನ್ನೆಲ್ಲ ಮಾಡಿ ಬರುತ್ತಲ್ಲ ಅದನ್ನು ಸಹ ತಿನ್ಬೋದು. ಚಿಕ್ಕಿ ಅಂತ ಹೇಳ್ತೀವಿ, ಕಡಲೆ ಮಿಠಾಯಿ. ನಾವು ಆ್ಯಕ್ಚುಲಿ ಸಣ್ಣ ಮಕ್ಕಳಿಗೆ ವಯಸ್ಕರೇ ಇರ್ತಾರಲ್ಲ ಅವ್ರಿಗೆ ಹೇಳೋದು ಚಿಕ್ಕಿ ತಿನ್ನಿ, ಯಾಕಂದರೆ ಅವ್ರಿಗೆ ಇವೆಲ್ಲ ತರಕಾರಿ ತಿನ್ಸೋದೆಲ್ಲ ಕಷ್ಟ ಅಲ್ಲ. ಸೊ ಇದನ್ನು ತಿನ್ನಿ, ಇದನ್ನು ಎಲ್ಲರೂ ತಿನ್ಬೋದು, ಎಲ್ಲ ವಯಸ್ಕರಿಗೂ ಸಹ ತಿನ್ಬೋದು. ಇದು ಇಷ್ಟರಲ್ಲಿ ಸಹ ಇರುತ್ತೆ. ಮತ್ತು ಡ್ರೈ ಫ್ರೂಟ್ಸ್ ಅಂತ ಹೇಳ್ತೀವಿ, ಒಣ ಖರ್ಜೂರ, ಒಣ ದ್ರಾಕ್ಷಿ. ಈಗ ಹೆಂಗೆ ಮಾಡ್ಬೋದು ಅಂದರೆ ಈಗ ಗರ್ಭಿಣಿಯರು ಬೆಳಿಗ್ಗೆ ಹೊತ್ತು ಏನು ತಿಂತಾರೆ ಆಹಾರ, ಅದನ್ನು ಈಗ ವಾಂತಿ ಎಲ್ಲ ಇರುತ್ತೆ, ಕೆಲವರಿಗೆ ಆಹಾರ ಸೇರೋದಿಲ್ಲ. ಅವಾಗ ಅವ್ರು ಏನು ಮಾಡ್ಬೋದು ಅಂದರೆ ಈಗ 9 ಗಂಟೆಗೆ ಅವ್ರು ತಿಂಡಿ ತಿಂದರೆ ಒಂದು 2 ಇಡ್ಲಿ ಜೊತೆ ಏನಾದರೂ ಈಗ ನಾನು ಹೇಳಿದ್ದು ಯಾವುದಾದ್ರು ಸೊಪ್ಪು ಪಲ್ಯ ತಿಂದ್ಬಿಟ್ಟು ಮತ್ತೆ ಅವರು ಇನ್ನು 11 ಗಂಟೆ 11:30 ಹಂಗೆ ಇನ್ನೊಂದು ಈಗ 1 ಇಡ್ಲಿ ಆಗ ತಿನ್ನೋದು, ಇನ್ನೊಂದು 1:30 ಇಡ್ಲಿ ಆಮೇಲೆ ತಿನ್ನೋದು. ಹಿಂಗೆ ಮಾಡ್ಕೊ ಬಂದಾಗ ಏನಾಗುತ್ತೆ, 3 ಟೈಮ್ ಊಟ ಮಾಡೋದನ್ನ ಹಾರ್ಡ್ ಟೈಮ್ ಮಾಡ್ತಾ ಬಂದಾಗ ಅವ್ರಿಗೆ ಆರೋಗ್ಯ ಆಗೋಕ್ಕೆ ಅದು ಸಹಾಯ ಆಗುತ್ತೆ. ಮತ್ತು ಈಗ ಸಂಜೆ ಟೈಮ್ ಒಂದು 5 ಗಂಟೆ 6 ಗಂಟೆ ಹಂಗೆ ಎಲ್ಲ ತಿನ್ಬೋದು. ಒಂದು ದಾಳಿಂಬೆ ಹಣ್ಣು ಮತ್ತು ಈಗ ಇಷ್ಟು ಖರ್ಜೂರ, ದ್ರಾಕ್ಷಿ ಅದನ್ನೆಲ್ಲ ಮಿಕ್ಸ್ ಮಾಡಿ ತಿನ್ಬೋದು. ಇದು ತಿನ್ನೋದ್ರಿಂದ ಆಹಾರ ಪದ್ಧತಿ ಬದಲಾವಣೆ ಆಗೋದ್ರಿಂದ ತುಂಬ ಸತಿ ಈಗ 10 ಪಾಯಿಂಟ್ ಎಲ್ಲ ಇರುತ್ತೆ ರಕ್ತ ಇದು ಅದೆಲ್ಲ ಇಂಪ್ರೂವ್ ಆಗಿಬಿಡುತ್ತೆ, ಆಹಾರ ಪದ್ಧತಿಯಲ್ಲೇ ಇಂಪ್ರೂವ್ ಆಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ ತುಂಬ ಜನಕ್ಕೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಇರುತ್ತೆ. ತಿಂಡಿ ತಿಂದ ತಕ್ಷಣ ಕಾಫಿ ಟೀ ಕುಡಿಯೋದು ಮತ್ತು ಹಾಲು ಕುಡಿಯೋದು, ಈ ಅಭ್ಯಾಸ ತಪ್ಪಿಸ್ಬೇಕು. ಯಾಕಂತಂದರೆ ಇದರಲ್ಲಿ ನಾವು ಕೆಫೈನ್ ಮತ್ತು ಟ್ಯಾನಿನ್ಸ್ ಅಂತ ಹೇಳ್ತೇವೆ. ಮತ್ತು ಇದರಲ್ಲಿ ಏನದು ಹಾಲಲ್ಲಿ ಥ್ಯಾಲೇಟ್ಸ್ ಅಂತ ಇದೆಲ್ಲ ಒಂದು ಟಾಕ್ಸಿನ್ಸ್ ಇರುತ್ತೆ. ಇದು ಏನು ಮಾಡುತ್ತೆ, ಕಬ್ಬಿಣದ ಅಂಶನ ಹೀರ್ಕೊಳ್ಳೋದಕ್ಕೆ ತಡೆಗಟ್ಟುತ್ತೆ ದೇಹದಲ್ಲಿ. ಸೊ ಆದಷ್ಟು ಇದು ಕಾಫಿ ಟೀನ ಕಡಿಮೆ ಮಾಡಬೇಕು. ಅಥವಾ ಊಟ ಮಾಡಿ ಒಂದು 3 ಗಂಟೆ ಆದಮೇಲೆ ಅದನ್ನು ಸೇವನೆ ಮಾಡಬೇಕು, ಆದಷ್ಟು ಅದನ್ನು ಕಡಿಮೆ ಮಾಡಬೇಕು. ಮತ್ತು ನಿಂಬೆಹಣ್ಣು, ಕಿತ್ತಳೆ ಹಣ್ಣು, ಮೂಸಂಬೆ ಹಣ್ಣು ಇದರಲ್ಲೆಲ್ಲ ವೈಟಮಿನ್ ಸಿ ಅಂಶ ಇರುತ್ತೆ. ಇದು ಏನಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿದರೆ ಇದು ಐರನ್ ಅಬ್ಸರ್ಪ್ಷನ್, ಕಬ್ಬಿಣದ ಇದಕ್ಕೆ ಹೀರಿಕೊಳ್ಳುವಿಕೆಗೆ ತುಂಬ ಸಹಾಯ ಮಾಡುತ್ತೆ. ಸೊ ನೀವು ಏನೆಲ್ಲ ತಿಂತೀರಾ ಅದಕ್ಕೆ ಸ್ವಲ್ಪ ಅದ್ರ ಜೊತೆಯಲ್ಲಿ ಜ್ಯೂಸ್ ಕುಡಿಯೋದು, ಟೀ ಕಾಫಿ ಕುಡಿಯೋದು ಬದಲು ಇದನ್ನೇ ಜ್ಯೂಸ್ ಪ್ರಮಾಣದಲ್ಲಿ ಕುಡಿದ್ರೆ ನೀವು ಏನು ತಿಂದಿರ್ತೀರಾ ಆಹಾರದಲ್ಲಿ ಏನಿರುತ್ತೆ ಐರನ್ ಅಂಶ ಅದು ಚೆನ್ನಾಗಿ ಅಬ್ಸರ್ಪ್ಷನ್ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ನಾವು ತಿನ್ನೋ ಆಹಾರದಲ್ಲಿ ಹೀಮ್ ಆ್ಯಂಡ್ ನಾನ್ ಹೀಮ್ ಐರನ್ ಅಂತ ಹೇಳ್ತೇವೆ. ನಾನ್ ಹೀಮ್ ಐರನ್ ಅಂತ ಹೇಳೋದು ಅದು ಬರೀ ಹಸಿರು ತರಕಾರಿಗಳಲ್ಲಿ ಇರೋದು, ಅದು ಅಬ್ಸರ್ಪ್ಷನ್ ಅಂದರೆ ಹೀರ್ಕೊಳ್ಳುವಿಕೆ ಆಲ್ರೆಡಿ ಕಡಿಮೆ ಇರುತ್ತೆ ಅದರಲ್ಲಿ. ಇನ್ನು ನೀವು ಇದೆಲ್ಲ ತಿಂದರೆ ನಮ್ಮ ದೇಹದಲ್ಲಿ ಅಬ್ಸರ್ವ್ ಆಗೋದು, ನಾವು ಏನು ಊಟ ಮಾಡ್ತೀವಿ ಅದರಲ್ಲಿ 10 ಭಾಗ ಅಷ್ಟೇ ಐರನ್ ಅಬ್ಸರ್ಪ್ಷನ್ ಆಗೋದು. ಸೊ ಹಂಗಾಗಿ ನೀವು ಆಲ್ರೆಡಿ 10 ಭಾಗ ಅಬ್ಸರ್ಪ್ಷನ್ ಆಗುತ್ತೆ, ನೀವು ಇನ್ನೂ ಇದೆಲ್ಲ ತಿಂದರೆ ಅದು ಸಹ ಅಬ್ಸರ್ಪ್ಷನ್ ಆಗಲ್ಲ. ಇನ್ನು ನಾನ್ ವೆಜ್ ಅಂತಂದರೆ ಮಾಂಸಾಹಾರಿಗಳಿರ್ತಾರಲ್ಲ ಅವರೆಲ್ಲ ಏನು ತಿನ್ಬೋದು, ಲಿವರ್ ತಿನ್ಬೋದು, ಮೊಟ್ಟೆ ತಿನ್ಬೋದು, ಮತ್ತು ಈ ಫಿಶ್ಶು ಅದರಲ್ಲೆಲ್ಲ ಐರನ್ ಅಂಶ ಜಾಸ್ತಿ ಇರುತ್ತೆ. ಇದ್ರ ಜೊತೆಗೆ ಮೇಡಮ್ ಈ ಒಂದು ಗರ್ಭಿಣಿಯಲ್ಲಿ ಅನಿಮಿಯಾ ಕಂಡು ಬಂದರೆ ಮೊದಲು ಏನು ಮಾಡಬೇಕು ಮೇಡಮ್? ಈಗ ಮೊದಲು ಅಂತ ಅಂದರೆ ಈಗ ಫಸ್ಟ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ. ಅವರು ಈಗ ಇಲ್ಲಿ ಈ ಜನರಲ್ಲಿ ಅಂತ ನೋಡಿದರೆ ಅಂದರೆ ಟ್ರೈಬಲ್ ಜನರಲ್ಲಿ ಅಂತ ನೋಡಿದ್ರೆ, ಗಿರಿ ಜನರಲ್ಲಿ ಅಂತ ನೋಡಿದರೆ ಅಲ್ಲಿ ಫಸ್ಟ್ ಕಾಂಟ್ಯಾಕ್ಟ್ ಬರೋದು ಆಶಾ ವರ್ಕರ್ಸ್. ಸೊ ಅವರು ಆದಷ್ಟು ಈ ಲಕ್ಷಣಗಳನ್ನ ಅಂದರೆ ಪಿಕಪ್ ಮಾಡಬೇಕು, ನೋಡ್ಬೇಕು. ಈಗ ಮನೆಯಿಂದ ಮನೆಗೆ ಅವ್ರಿಗೆ ಹೋಗಿ ಎಲ್ಲ ನೋಡೋದಿರುತ್ತೆ, ಅಂದರೆ ಫಸ್ಟ್ ANC ವಿಸಿಟ್ ಅಂತ ಹೇಳ್ತೀವಿ. ಆಗ ಬಂದ ತಕ್ಷಣನೇ ಫಸ್ಟ್ ನಾವು ನೋಡೋದು ಕಣ್ಣಿನ ಕೆಳಭಾಗ ಮತ್ತೆ ನಾಲಿಗೆ ನೋಡ್ತೇವೆ, ಕೈ ಎಲ್ಲ ನೋಡ್ತೇವೆ. ಅದರಲ್ಲಿ ಬೀಳ್ಚ್ಕೊಂಡಿದೆ ಅಂತ ಅಂದ ತಕ್ಷಣ ಫಸ್ಟ್ ಟೆಸ್ಟ್ ನಾವು ಮಾಡೋದೇ ಹಿಮೋಗ್ಲೋಬಿನ್ ಪರೀಕ್ಷೆ ಮಾಡಿ ಅದ್ರದ್ದು ವ್ಯಾಲ್ಯೂ ಎಷ್ಟಿದೆ ಅಂತ ನೋಡಿ ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ. ಇನ್ನು ನಮಗೆ ಇದೆಲ್ಲ ಬೇಸಿಕ್ ಟೆಸ್ಟ್. ಇನ್ನು IR ಟೆಸ್ಟ್ ಅಂತ ಇರುತ್ತೆ, ಅಂದರೆ ಕಬ್ಬಿಣದ ಅಂಶ ಎಷ್ಟಿರುತ್ತೆ ಅಂತ ನೋಡಿ. ಇದು ನಾವು ಎಲ್ಲರಿಗೆ ಮಾಡೋದಂಥದ್ದಲ್ಲ. ಈಗ 10 ಪಾಯಿಂಟ್ ಎಲ್ಲ ಇದೆ ಅಂದರೆ ನಾವು ನಾರ್ಮಲಾಗಿ ಬರೀ ಹಿಮೋಗ್ಲೋಬಿನ್ ಅಷ್ಟೇ ಮಾಡ್ತೇವೆ. ಯಾವಾಗ 9, 8 ಎಲ್ಲ ಇದೆ ಅಂತ ಹೇಳಿದಾಗ ಏನು ಮಾಡಿದೆ, ಪೆರಿಫೆರಲ್ ಸ್ಮಿಯರ್ ಅಂತ ಹೇಳ್ತೇವೆ, ಅದು ಒಂದು ಟೆಸ್ಟ್ ಮಾಡ್ತೇವೆ. ಅದರಲ್ಲಿ ನಾವು ನೋಡಬೇಕು, ಯಾಕಂದರೆ ನಾನು ಹೇಳಿದೆ ಐರನ್ ಕೊರತೆಯಿಂದ ಬರೋ ಒಂದು ಅನಿಮಿಯಾ ಇರುತ್ತೆ, ಇನ್ನೊಂದು B12 ಮತ್ತು ಫೋಲೇಟ್ ಅಂತ ಹೇಳಿದೆ, ಫೋಲಿಕ್ ಆ್ಯಸಿಡ್, ಆ ಕೊರತೆಯಿಂದ ಬರೋ ಅನಿಮಿಯಾ ಇರುತ್ತೆ. ಎರಡಕ್ಕೂ ಸಹ ಟ್ರೀಟ್ಮೆಂಟು ಆಲ್ಮೋಸ್ಟ್ ಅಂದರೆ ಒಂದೇ ಇರುತ್ತೆ, ಬಟ್ ಸ್ವಲ್ಪ ಬದಲಾವಣೆ ಆಗುತ್ತೆ. ಸೊ ನಾವು ತಿಳ್ಕೋಬೇಕು ಅನಿಮಿಯಾ ಯಾವ ಕಾರಣಕ್ಕೆ ಬರ್ತಿದೆ ಅಂತೇಳಿ, ಅದು ನಮಗೆ ಆ ಪೆರಿಫೆರಲ್ ಸ್ಮಿಯರಲ್ಲಿ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಕಬ್ಬಿಣದ ಅಂಶದ್ದು ನೋಡುವಂಥದ್ದು ಐರನ್ ಸ್ಟಡೀಸ್ ಅಂತ ಹೇಳ್ತೇವೆ. ಇದು ನಾವು ಇದರಲ್ಲಿ ತುಂಬ ಥರದ ಟೆಸ್ಟ್ ಅಂದರೆ ಪರೀಕ್ಷೆಗಳಿರ್ತವೆ. ಅದರಲ್ಲಿ ನಾವು ಸಾಮಾನ್ಯವಾಗಿ ಮಾಡೋದು ಫೆರಿಟಿನ್ ಅಂತ ಹೇಳಿ, ಇದು ಸೀರಮ್ ಫೆರಿಟಿನ್ ಟೆಸ್ಟ್ ಅಂತ ಹೇಳಿ ಮಾಡ್ತೇವೆ. ಅದ್ರದ್ದು ವ್ಯಾಲ್ಯೂ ಕಡಿಮೆ ಇತ್ತು ಅಂತ ಹೇಳಿದರೆ ಅದು ನಮಗೆ ಗೊತ್ತಾಗುತ್ತೆ, ಇದು ಮುಖ್ಯ ಕಾರಣ
ಕಾರಣ ಕಬ್ಬಿಣದ ಅಂಶದ ಕೊರತೆ ಅಂತ ಹೇಳಿ ಅದ್ರದ್ದು ಹಿಮೋಗ್ಲೋಬಿನ್ ವ್ಯಾಲ್ಯೂ ಮತ್ತು ಇದ್ರದ್ದು ಏನಿದೆ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಕೆಲವು ಪ್ರದೇಶಗಳಲ್ಲಿ ಮಲೇರಿಯಾ ರಿಸ್ಕ್ ಜಾಸ್ತಿ ಇರುತ್ತೆ. ಅಂಥ ಪ್ರದೇಶಗಳಲ್ಲಿ ನಾವು ಮಲೇರಿಯಾನು ಕೂಡ ನೋಡಬೇಕು, ರೂಲ್ ಔಟ್ ಮಾಡಬೇಕು, ಇದನ್ನ ಇಲ್ವಾ ಅಂತ. ಅದಕ್ಕೂ ಕೂಡ ಟೆಸ್ಟ್ ಕಳಿಸ್ತೀವಿ. ನಿಮಗೆ MP ಅಂತ ಗೊತ್ತಿರುತ್ತೆ, ಎಲ್ಲ ಮಾಡ್ತಿರ್ತಾರೆ, ವಿಲೇಜ್ ಹೆಲ್ತ್ ಅಸಿಸ್ಟೆಂಟ್, ಆಶಾ ವರ್ಕರ್ ಅವರೆಲ್ಲ ಮಾಡ್ತಿರ್ತಾರೆ ಸ್ಲೈಡ್ ಟೆಸ್ಟ್, ಮಲೇರಿಯಾ ಪ್ಯಾರಾಸೈಟ್ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡಬೇಕಾಗತ್ತೆ. ಮತ್ತು ಇನ್ನು ಗರ್ಭಿಣಿಯರಲ್ಲಿ ನಾವು ಸಾಮಾನ್ಯವಾಗಿ ಇದು ಸ್ಟೂಲ್ ಫಾರ್ ಓವಾ ಅಂತ ಹೇಳ್ತೇವೆ. ಅದನ್ನೆಲ್ಲ ಯೂಶಲಿ ಮಾಡೋದಿಲ್ಲ. ಅದೆಲ್ಲ ಏನಿದು ತುಂಬ ತೀವ್ರವಾಗಿ ನಾವು ಏನೇನು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಪರಿಹಾರ ಆಗ್ತಾನೇ ಇಲ್ಲ ಅಂತ ಹೇಳಿದಾಗ ಬೇರೆ ವೈಟಮಿನ್ B12, ಫೋಲಿಕ್ ಆ್ಯಸಿಡ್ ಲೆವೆಲ್, ಇದು ಸ್ಟೂಲ್ ಫಾರ್ ಓವರ್ ಟೆಸ್ಟ್ ಅಂತ ಹೇಳ್ತೇವೆ. ಇದೆಲ್ಲ ಮಾಡೋಂಥ ಯೂಶಲಿ ಮಾಡಲ್ಲ, ಏನಾದರೂ ಬೇಕಂತ ಹೇಳಿದ್ರೆ ಮಾಡ್ತೇವೆ. ಬಟ್ ಬೇಸಿಕ್ ಟೆಸ್ಟ್ ಅಂತ ಮಾಡೋದು ಹಿಮೋಗ್ಲೋಬಿನ್ ಪರೀಕ್ಷೆ. ಎಲ್ಲ ಕಡೆನೂ ಮಾಡ್ತಾರೆ. ಅಂದರೆ ಈಗ PHCಗಳಲ್ಲೂ, ಪ್ರೈಮರಿ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಕಮ್ಯುನಿಟಿ CHCs ಅಲ್ಲೆಲ್ಲ ಮಾಡುವಂಥದ್ದು ಬೇಸಿಕ್ ಟೆಸ್ಟ್ ಅಂದರೆ ಹಿಮೋಗ್ಲೋಬಿನ್. ಓಕೆ ಮೇಡಮ್, ಈಗ ಒಂದು ವೇಳೆ ಈ ಗರ್ಭಿಣಿಯರಲ್ಲಿ ಏನಾದರೂ ಅನಿಮಿಯಾ ಕಂಡು ಬಂದರೆ ಏನೇನು ಸಮಸ್ಯೆಗಳು ಆಗ್ಬೋದು ಮೇಡಮ್? ಏನೇನು ಸಮಸ್ಯೆ ಅಂತ ಹೇಳಿದರೆ ಇದರಲ್ಲಿ 3 ಥರ ಇರುತ್ತೆ. ಒಂದು ಗರ್ಭಿಣಿಯರಿಗೆ ಆಗುವಂಥದ್ದು, ಇನ್ನು ಮಗುಗೆ ಆಗುವಂಥದ್ದು. ಈಗ ಗರ್ಭಿಣಿಯರಲ್ಲಿ ಅಂದರೆ ಗರ್ಭಾವಸ್ಥೆಯಲ್ಲಿ ಆಗುವಂಥದ್ದು, ಇನ್ನೊಂದು ಹೆರಿಗೆ ಸಮಯದಲ್ಲಿ ಮತ್ತು ಹೆರಿಗೆ ನಂತರ. ನಾವು ಯೂಶಲಿ ಏನೇ ತೊಂದರೆಗಳಾಗುತ್ತೆ ಗರ್ಭಿಣಿಯರಲ್ಲಿ ಅದನ್ನು ಯಾವಾಗೂ ಈ ಥರ ಹೇಳ್ತೇವೆ. ಇನ್ನು ಗರ್ಭಾವಸ್ಥೆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ವೆಯ್ಟ್ ಗೇನ್ ಅಂತ ಹೇಳ್ತೇವೆ. ಪ್ರೆಗ್ನೆನ್ಸಿಲಿ ಇಷ್ಟು ಪ್ರಮಾಣದಲ್ಲಿ ವೆಯ್ಟ್ ಗೇನ್ ಅಂತ ಇರಬೇಕು. ಯೂಶಲಿ ನಾರ್ಮಲ್ ವೆಯ್ಟ್ ಇರೋರಿಗೆ ಅಟ್ಲೀಸ್ಟ್ 11ರಿಂದ 14 ಆದರೂ kgs ವೆಯ್ಟ್ ಗೇನ್ ಆಗಬೇಕು. ಅದು ಆಗೋದಿಲ್ಲ, ತೂಕ ಕಡಿಮೆ ಆಗ್ತಾ ಹೋಗ್ತಾರೆ. ಸೊ ಮತ್ತೆ ಇನ್ನೊಂದೇನಂತ ಹೇಳಿದರೆ BP ಬರೋ ಸಾಧ್ಯತೆ ಇರುತ್ತೆ ರಕ್ತ ಕಡಿಮೆ ಆದಾಗ. ಮತ್ತೆ ನಾವು ಏನಂದರೆ ಪ್ಲೆಸೆಂಟಲ್ ಅಬ್ರಪ್ಷನ್ ಅಂತ ಹೇಳ್ತೇವೆ. ಅಂದರೆ ಸಮಯಕ್ಕೆ ಹೆರಿಗೆಗೆ ಮುಂಚೆನೆ ಕಸ ಸಪ್ರೇಟ್ ಆಗೋದು, ಅದು ಬ್ಲೀಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಅದು ಬ್ಲೀಡಿಂಗ್ ಆದಾಗ ಏನಾಗುತ್ತೆ, ಟೈಮಿಗೆ ಸಮಯಕ್ಕೆ ಮುಂಚೆ ಹೆರಿಗೆ ನೋವು ಬರೋದು, ಸಮಯಕ್ಕೆ ಮುಂಚೆ ನೀರು ಹೊಡೆಯೋದು, ಮತ್ತು ಸೋಂಕುಗಳು, ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಆಗುತ್ತೆ. ಇದು ಒಂಥರ ಸೈಕಲ್, ಅಂದರೆ ಚಕ್ರ ಇದ್ದಂಗೆ. ಈ ಸೋಂಕುಗಳ ಅನಿಮಿಯಾ ಅಂತ ಅಂದಾಗ ಏನಾಗುತ್ತೆ, ದೇಹದಲ್ಲಿ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಅಂತ ಹೇಳ್ತೇವೆ, ಅದು ಕಡಿಮೆ ಆಗ್ತಾ ಬರುತ್ತೆ. ಅದು ಸೋಂಕು ಹರಡುತ್ತೆ. ಸೋಂಕು ಹರಡಿದಾಗ ಏನಾಗುತ್ತೆ, ಈಗ ಅಕಾಲಿಕವಾಗಿ ನೀರು ಹೊಡಿಯೋಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಪೇನ್ ಬರೋಕ್ಕೆ, ಅಂದರೆ ಹೆರಿಗೆ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮತ್ತೆ ಇನ್ನು ಯಾವಾಗ ನೀರು ಹೊಡಿಯುತ್ತೋ ಕೆಳಗಡೆಯಿಂದ, ಮತ್ತೆ ಕೆಳಗಡೆಯಿಂದ ಬೇರೆ ಜಾಗದಲ್ಲಿ ಎಲ್ಲ ಇನ್ಫೆಕ್ಷನ್ ಏನಿರುತ್ತೆ ಅದು ಯೂಟ್ರಸ್ ಅಂತ ಹೇಳ್ತೇವೆ, ಅಲ್ಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಗರ್ಭದ ಒಳಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಮಗುಗೂ ಸಹ ತೊಂದರೆ ಆಗುತ್ತೆ. ಇದು ಗರ್ಭಾವಸ್ಥೆಯಲ್ಲಿ ಆಗುವಂಥದ್ದು. ಇನ್ನು ತೀರಾ ಜಾಸ್ತಿ ಹಾರ್ಟ್ ಮೇಲೆ ಭಾರ ಬಿದ್ದಾಗ ಕೆಲವೊಮ್ಮೆ ಹಾರ್ಟ್ ಫೇಲ್ಯೂರ್ ಸಹ ಆಗ ಸಾಧ್ಯತೆ ಇರುತ್ತೆ. ಯಾವಾಗ HB 5, 6 ಅದೆಲ್ಲ ಇರುತ್ತೆ. ಕೆಲವರು ಹೇಳ್ತಾರೆ, ಮೇಡಮ್ 5 ಇದೆ ಅಲ್ಲ, ತೊಂದರೆ ಇಲ್ಲ ಅಲ್ವಾ, ನಾನು ಟ್ಯಾಬ್ಲೆಟಲ್ಲೇ ತಗೊಳ್ತೀನಿ, ಮನೆಯಲ್ಲಿ ಚೆನ್ನಾಗಿ ಊಟ ಮಾಡಿಬಿಡ್ತೀನಿ, ಅಷ್ಟೇ ಸಾಗ. ಹಂಗೆ ನಾವು ಕಳಿಸ್ಲಿಕ್ಕೆ ಬರೋಲ್ಲ. ತುಂಬ ಜನ ಬರ್ತಾರೆ ಪೇಷಂಟ್ ಆ ಥರ, ಮೇಡಮ್ ಪ್ಲೀಸ್ ಕಳಿಸ್ಕೊಟ್ಬಿಡಿ ಅಲ್ಲ ಮೇಡಮ್, ಏನಾಗಲ್ಲ ಮೇಡಮ್, ಮನೆಯಲ್ಲೇ ಊಟ ಮಾಡ್ಕೋತೀವಿ, ಊಟದ ಹೆಂಗೆ ಮಾಡೋದಂತ ಹೇಳ್ಕೊಂಡು. ಅದೇ 5, 4 ಎಲ್ಲ ಇದ್ದಾಗ ನಾವು ಹಂಗೆ ಕಳಿಸ್ಲಿಕ್ಕೆ ಬರಲ್ಲ. 5, 6 ಹೇಳಕ್ಕಿಂತ ಕಡಿಮೆ ಆಯಿತು ಅಂತಂದರೆ ಹಾರ್ಟ್ ಮೇಲೆ ಭಾರ ಬೀಳೋ ಸಾಧ್ಯತೆ ಇರುತ್ತೆ. ಹಾರ್ಟ್ ಫೇಲ್ಯೂರ್ ಆಯಿತು ಅಂತಂದರೆ ಕಿಡ್ನಿ ಸಹ ಅಫೆಕ್ಟ್ ಆಗುತ್ತೆ. ಎಲ್ಲ ಅದು ಒಂಥರ ಹೆಂಗೆ ಅಂದರೆ ಎಲ್ಲ ಸೈಕಲ್, ಒಂದು ಭಾಗ ಅಫೆಕ್ಟ್ ಆಯಿತು ಅಂತ ಹೇಳಿದರೆ ದೇಹದಲ್ಲಿ ಎಲ್ಲ ಕೆಲಸಗಳು ಸಹ ತೊಂದರೆ ಆಗುತ್ತೆ. ಇದು ಗರ್ಭಾವಸ್ಥೆಯಲ್ಲಿ ಬರೋಂಥದ್ದು. ಇನ್ನು ಹೆರಿಗೆ ಟೈಮಲ್ಲಿ ಏನಾಗುತ್ತೆ ಅಂದರೆ ಏನಾದರೂ ರಕ್ತಸ್ರಾವ ಅಂತ ಹೇಳ್ತೇವೆ, ಪೋಸ್ಟ್ ಪಾರ್ಟಮ್ ಹೆಮರೇಜ್. ಇದು ತುಂಬ ಭಯಾನಕ. ಯಾಕೆ ಅಂತ ಹೇಳಿದರೆ ಇದರಿಂದ ಜೀವ ಹೋಗೋ ಸಾಧ್ಯತೆ ಸಹ ಇರುತ್ತೆ. ನಾವು ಹೇಳ್ತೇವೆ ಮೆಟರ್ನಲ್ ಮೊರ್ಟಾಲಿಟಿ ಅಂತ ಕೇಳ್ತೀರಿ, ತಾಯಿಯದು ಮರಣ ಹೊಂದೋದು. ಇದರಲ್ಲಿ ನಮ್ಮ ದೇಶದಲ್ಲಿ ತುಂಬ ಅಂದರೆ ಸಾಮಾನ್ಯವಾಗಿ ಯಾವ ಕಾರಣಕ್ಕೆ ಆಗುತ್ತೆ ಅಂದರೆ, ಒಂದು ರಕ್ತಹೀನತೆ, ಇನ್ನೊಂದು ಪೋಸ್ಟ್ ಪಾರ್ಟಮ್ ಹೆಮರೇಜ್. ಇವೆರಡೇ ಮೂಲ ಕಾರಣ ನಮ್ಮ ದೇಶದಲ್ಲಿ. ಅಂದರೆ ಡೆವಲಪಿಂಗ್ ಕಂಟ್ರೀಸ್ ಅಂತ ಇನ್ನು ಅಭಿವೃದ್ಧಿ ಹೊಂದುತ್ತಿರೋ ದೇಶಗಳಲ್ಲಿ ಸಾಮಾನ್ಯವಾಗಿ ತಾಯಿಯ ಮರಣಕ್ಕೆ ಕಾರಣ ಆಗಿರೋದು ಅನಿಮಿಯಾ ಮತ್ತು ಪೋಸ್ಟ್ ಪಾರ್ಟಮ್ ಹೆಮರೇಜ್. ಇದು ತುಂಬ ಜನಕ್ಕೆ ಗೊತ್ತಿರಲ್ಲ. ತುಂಬ ಜನ ನಿರ್ಲಕ್ಷ್ಯ ಮಾಡ್ತಾರೆ, ಏನು ರಕ್ತ ತಾನೇ ಕಡಿಮೆ ಇರೋದು, ಏನಾಗುತ್ತೆ ಮಹಾ ಅನ್ನೋ ಥರ. ಆದರೆ ಆ ಥರ ಮಾಡಲಿಕ್ಕೆ ಬರಲ್ಲ. ಯಾಕಂದರೆ ತುಂಬ ಬ್ಲೀಡಿಂಗ್ ಆಯಿತು ಅಂತ ಹೇಳಿದರೆ ನಿಲ್ಲೋದಿಲ್ಲ. ಅಂದರೆ ಯುಟ್ರಸ್ ಕಾಂಟ್ರಾಕ್ಟ್ ಆಗಬೇಕಂತ ಹೇಳ್ತೀವಿ. ಯಾವಾಗ ಇದು ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುತ್ತೋ ಆವಾಗ ಯುಟ್ರಸ್ ಕಾಂಟ್ರಾಕ್ಟ್ ಸಹ ಆಗೋದಿಲ್ಲ. ಸೊ ರಕ್ತಸ್ರಾವ ಆಗ್ತಾನೆ ಇರುತ್ತೆ. ಕೆಲವೊಮ್ಮೆ ಏನು ಮಾಡಿದ್ರು ನಾವು ಕಡಿಮೆ ಆಗ್ತಿಲ್ಲ ಅಂದ ಗರ್ಭಕೋಶನೇ ತೆಗೆಯೋ ಪರಿಸ್ಥಿತಿ ಕೂಡ ಬರುತ್ತೆ ಕೆಲವೊಮ್ಮೆ. ಸೊ ಅದು ತುಂಬ ಭಯಾನಕವಾದ ಇದು. ಜನರು ಇದನ್ನ ಚೆನ್ನಾಗಿ ತಿಳ್ಕೋಬೇಕು. ಮತ್ತು ಇನ್ನು ಗರ್ಭದ ಅಂದರೆ ಬಾಣಂತಿಯರಲ್ಲಿ ಅಂದರೆ ಡೆಲಿವರಿ ಆದಮೇಲೆ ಏನು ಸಮಸ್ಯೆ ಕಂಡು ಬರುತ್ತೆ ಅಂತ ಹೇಳಿದರೆ, ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ, ಗಾಯಗಳು ಒಣಗೋದಿಲ್ಲ ಬೇಗ, ಮತ್ತು ಮಗುಗೆ ಹಾಲು ಬರೋದಿಲ್ಲ. ಮತ್ತು ಇನ್ನೊಂದೇನಂದರೆ ಯುಟ್ರಸ್ ಏನಾಗುತ್ತೆ, ಗರ್ಭಕೋಶ ಏನಾಗುತ್ತೆ, ಒಂದ್ಸತಿ ಡೆಲಿವರಿ ಆದಮೇಲೆ ಅದು ನಾರ್ಮಲ್ ಪೊಸಿಷನ್ ಮುಂಚೆ ಯಾವ ಜಾಗದಲ್ಲಿ ಇತ್ತೋ ಆ ಜಾಗಕ್ಕೆ ಹೋಗಬೇಕು. ಯಾವಾಗ ರಕ್ತ ಕಡಿಮೆ ಇರುತ್ತೋ ಅದು
ದಿನಕ್ಕೆ 1 ಸೆಂಟಿಮೀಟರ್ ಅಂತ ಹೇಳ್ತೀವಿ, ಅಷ್ಟು ಕಡಿಮೆ ಆಗ್ತಾ ಬಂದು ಅದ್ರ ನಾರ್ಮಲ್ ಪೊಸಿಷನ್ಗೆ ಹೋಗುತ್ತೆ. ಅನಿಮಿಯಾ ರಕ್ತಹೀನತೆ ಇರೋರಲ್ಲಿ ಇದು ಆಗೋದಿಲ್ಲ, ಸಬ್ ಇನ್ವಲ್ಯೂಷನ್ ಆಫ್ ಯೂಟ್ರಸ್ ಅಂತ ಹೇಳ್ತೇವೆ, ಇದೆಲ್ಲ ಆಗುತ್ತೆ. ಮತ್ತೆ ಏನಾಗುತ್ತೆ, ಕಾಲುಗಳಲ್ಲಿ ಅಂದರೆ ರಕ್ತನಾಳಗಳಲ್ಲಿ ಎಪ್ಪು ಕಟ್ಟುವಂಥದ್ದು, ಇದು ಸಹ ಆಗುತ್ತೆ ಅನಿಮಿಯಾಯಿಂದ. ಈಗ ಒಂದು 3 ವಾರದಿಂದ ಒಂದು ಪೇಷಂಟ್ಗೆ ಹಿಂಗೆ ಆಗಿತ್ತು, ಸಿಕ್ಕಲ್ ಸೆಲ್ ಅನಿಮಿಯಾ ಅಂತ ಹೇಳಿ. ಅವರಿಗೆ ಅದೇ BP ಬಂದು ಮತ್ತು ಸ್ವಲ್ಪ ಫಿಟ್ ಸಹ ಬಂದಿತ್ತು. ಸೊ ಅಷ್ಟು ಡೇಂಜರ್ ಇರುತ್ತೆ ಅಂದರೆ ಇದು ತಿಳ್ಕೋಬೇಕು ಜನಗಳು. ಮತ್ತು ಇನ್ನೊಂದೇನಂತಂದರೆ ಅವರಿಗೆ ನಿರಾಸಕ್ತಿ, ಕೆಲಸದಲ್ಲಿ ಆಸಕ್ತಿ ಇರೋದಿಲ್ಲ, ಖಿನ್ನತೆ ಬರುವಂಥದ್ದು, ಡಿಪ್ರೆಷನ್ ಅಂತ ಹೇಳ್ತೇವೆ, ಇದೆಲ್ಲ ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೇವೆ. ಇದೆಲ್ಲ ಸಾಮಾನ್ಯವಾಗಿ ನೋಡಿರ್ತೀರ, ಸ್ವಲ್ಪ ಮಂಕಾಗಿರ್ತಾರೆ ಗರ್ಭಿಣಿ ಅಂದರೆ ಬಾಣಂತಿಯರು, ಯಾರ ಜೊತೆ ಮಾತಾಡೋದಿಲ್ಲ, ಅಂದರೆ ಅದು ಲವಲವಿಕೆ ಇರೋದಿಲ್ಲ, ಮಗುಗೆ ಹಾಲು ಉಣ್ಸೋದಕ್ಕೂ ಸಹ ಅವ್ರಿಗೆ ಆಸಕ್ತಿ ಇರೋಲ್ಲ, ಏನೋ ಒಂಥರ ಏನಕ್ಕೆ ಮಾಡಬೇಕು ಆ ಥರ, ಏನೋ ಒಂಥರ ಯಾವಾಗೂ ಬರೀ ಮಲ್ಕೊಂಡೇ ಇರೋದು, ಮಂಕಾಗಿರೋದು, ಈ ಥರದ್ದೆಲ್ಲ ಆಗುತ್ತೆ ರಕ್ತಹೀನತೆಯಿಂದ. ಮತ್ತೇನು ಮಕ್ಕಳಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಯಾವಾಗ ತಾಯಿಗೆ ತೂಕ ಗೇನ್ ಆಗಲ್ವೋ ಮಗುವಲ್ಲಿ ಸಹ ತೂಕ ಕಡಿಮೆ ಆಗುತ್ತೆ, ಲೋ ಬರ್ತ್ ವೇಟ್ ಬೇಬೀಸ್ ಅಂತ ಹೇಳ್ತೇವೆ. ಯಾವಾಗ ಇದು ಲೋ ಬರ್ತ್ ವೇಟ್ ಆದರೆ ಓಕೆ, ಇದು ಹೆಂಗಾದರೂ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು. ಇನ್ನು ಇಂಟ್ರಾಯುಟ್ರೈನ್ ಗ್ರೋತ್ ರಿಸ್ಟ್ರಿಕ್ಷನ್ ಅಂತ ಹೇಳ್ತೇವೆ, ಇದು ತೀವ್ರವಾಗಿ ಅಂದರೆ ಏನಾಗುತ್ತೆ ಅಂದರೆ ಮಗು ಬೆಳವಣಿಗೆನೇ ನಿಂತೋಗ್ಬಿಡುತ್ತೆ ದೇಹದಲ್ಲಿ, ಆ ರಕ್ತ ಸಂಚಾರ ಸಹ ಕಡಿಮೆ ಆಗುತ್ತೆ. ಹಿಂಗೆಲ್ಲ ಆದಾಗ ಏನಾಗುತ್ತೆ, ಮಗು ಗರ್ಭದಲ್ಲೇ ಮರಣ ಹೊಂದೋ ಸಾಧ್ಯತೆ ಇರುತ್ತೆ. ಅದು ಇಂಟ್ರಾಯುಟ್ರೈನ್ ಫೀಟಲ್ ಡಿಮೈಸ್ ಅಂತ ಹೇಳ್ತೇವೆ ನಾವು ಮೆಡಿಕಲ್ ಟರ್ಮ್ಸಲ್ಲಿ. ಮತ್ತು ಇನ್ನು ಡೆಲಿವರಿ ಸಮಯದಲ್ಲಿ ಮಗುಗೆ ಉಸಿರಾಟ ಕಟ್ಟಿ ಡೆಲಿವರಿ ಸಮಯದಲ್ಲೂ ಸಹ ಮಗು ಅಂದರೆ ಹೆರಿಗೆ ಸಮಯದಲ್ಲೂ ಸಹ ಮಗು ಸಾಯೋ ಅಂಥ ಸ್ಥಿತಿ ಬರ್ಬೋದು, ಅದನ್ನು ಸ್ಟಿಲ್ ಬರ್ತ್ ಅಂತ ಹೇಳ್ತೇವೆ. ಇನ್ನು ಡೆಲಿವರಿ ಆದಮೇಲೆ ಸ್ವಲ್ಪ ಮಗುಗೆ ICU ಫೆಸಿಲಿಟೀಸ್ ಎಲ್ಲ ಬೇಕಾಗ್ಬೋದು. ಮತ್ತು ನಿಯೋನೇಟಲ್ ಅನಿಮಿಯಾ ಅಂತ ಹೇಳ್ತೇವೆ, ಇದು ರೇರ್. ಯಾಕಾಗಲ್ಲ ಅಂತ ಹೇಳಿದರೆ, ನಾನು ಆಗಲೇ ಹೇಳಿದೆ, ಬಾಡಿಯಲ್ಲಿ ಐರನ್ ಸ್ಟೋರ್ಸ್ ಅಂತ ಇರುತ್ತೆ. ಮಗುಗೆ ಎಷ್ಟು ಬೇಕು ಐರನ್ ಅಂದರೆ ಕಬ್ಬಿಣದ ಅಂಶ, ಅದು ಎಲ್ಲ ತಾಯಿಯಿಂದ ತಗೊಳುತ್ತೆ. ಸೊ ಅಂದರೆ ಚೆನ್ನಾಗಿತ್ತು ಅಂದರೆ ಕಬ್ಬಿಣದ ಸಂಗ್ರಹ ಏನಿರುತ್ತೆ ಅದು ಚೆನ್ನಾಗಿದೆ ಅಂತ ಅಂದಾಗ ಗರ್ಭಿಣಿಯಲ್ಲಿ ಅದು ಎಲ್ಲ ತಗೊಳ್ಬಿಡುತ್ತೆ. ಸೊ ತಾಯಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅನಿಮಿಯಾಯಿಂದ. ಯಾವಾಗ ಅದು ಸ್ಟೋರ್ಸ್ ಕಡಿಮೆ ಆಗುತ್ತೋ ಆವಾಗ ಮಗುಗೆ ಜಾಸ್ತಿ ಅಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ ಮೇಡಮ್, ಇದ್ರ ಜೊತೆಗೆ ಈ ಒಂದು ಅನಿಮಿಯಾ ಬರದಂತೆ ನಾವು ತಡೆಗಟ್ಟಬೇಕು ಅಂತಂದಾಗ ಏನೇನು ಮುಂಜಾಗ್ರತೆಗಳನ್ನ ವಹಿಸಬೇಕಾಗತ್ತೆ ಮೇಡಮ್? ಅದೇ ನಾನು ಆಗಲೇ ಹೇಳಿದೆ, ಒಂದು ಏನಂತಂದರೆ ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು. ಫಸ್ಟ್ ಪ್ರೈಮರಿ, ನಾವು ಏನೇ ಹೇಳಿದ್ರು ಪ್ರಿವೆನ್ಷನ್ ಅಂತ ಹೇಳಿದಾಗ ಪ್ರೈಮರಿ ನಮ್ಮದು ಮೆಡಿಕಲ್ ಟರ್ಮ್ಸಲ್ಲಿ ಆ ಥರ. ಪ್ರೈಮೋಡಿಯಲ್ ಅಂತ ಹೇಳಿದ್ರೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಅವರಿಗೆ ಫಸ್ಟ್ ರಕ್ತಹೀನತೆ ಏನು ಅಂತ ತಿಳಿಸ್ಬೇಕು, ಅದರ ಲಕ್ಷಣಗಳೇನು ಅಂತ ತಿಳಿಸ್ಬೇಕು. ಲಕ್ಷಣಗಳು ಕಂಡು ಬಂದರೆ ತಕ್ಷಣಕ್ಕೆ ಹೋಗಿ ಅದನ್ನು ವೈದ್ಯರಿಗೆ ತೋರಿಸಬೇಕು, ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ತಿಳಿಸ್ಬೇಕು. ಇನ್ನು ನೆಕ್ಸ್ಟು ಏನಂತ ಹೇಳಿದರೆ, ಈಗ ಯಾರಲ್ಲಿ ಆಲ್ರೆಡಿ ಅನಿಮಿಯಾ ಬರುವಂಥ ರಿಸ್ಕ್ ಇರುತ್ತೆ ಅವರಿಗೆ ಅದನ್ನು ಮುಂಚೆನೇ ಅಂದರೆ ಫಸ್ಟ್ ಟೈಮ್ ಬರ್ತಾರಲ್ಲ ನಮ್ಮ ಹತ್ರ ಡಾಕ್ಟರ್ ಹತ್ರ ಬಂದಾಗ್ಲೇ ಅವ್ರಿಗೆಲ್ಲ ಫಸ್ಟ್ ವಿಸಿಟಲ್ಲೇ ನಾವು ಕೆಲವು ಬೇಸಿಕ್ ಟೆಸ್ಟ್ ಅಂತ ಮಾಡಿಸ್ತೀವಿ ಎಲ್ಲ ಗರ್ಭಿಣಿಯರಿಗೂ. ಅದರಲ್ಲಿ ಹಿಮೋಗ್ಲೋಬಿನ್ ಟೆಸ್ಟ್ ಅನ್ನೋದು ಅಂದರೆ ತುಂಬ ಇಂಪಾರ್ಟೆಂಟ್, ಅದನ್ನು ಮಾಡಿಸ್ಲೇಬೇಕು. ಅದು ಕಡಿಮೆ ಇತ್ತು ಅಂದರೆ ಇಮಿಡಿಯೇಟಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಯೂಶಲಿ ನಾವು ಏನದು ಐರನ್ ಟ್ಯಾಬ್ಲೆಟ್ಸ್ನ ಫಸ್ಟ್ ಅಂದರೆ ಮೊದಲು ತ್ರೈಮಾಸಿಕದಲ್ಲಿ ಕೊಡೋದಿಲ್ಲ. ಯಾಕೆ ಅಂದರೆ ಆಲ್ರೆಡಿ ಅವ್ರಿಗೆ ವಾಂತಿ ಮತ್ತು ವಾಕರಿಕೆ ತುಂಬ ಇರುತ್ತೆ. ಅದು ಐರನ್ ಟ್ಯಾಬ್ಲೆಟ್ಸ್ ಕೊಟ್ಟರೆ ಅದು ಜಾಸ್ತಿ ಆಗುತ್ತೆ. ನಾವು ಯೂಶಲಿ ಅದನ್ನು ಸ್ಟಾರ್ಟ್ ಮಾಡೋದು 2ನೇ ತ್ರೈಮಾಸಿಕದಿಂದ. ಸೊ ಅವರಿಗೆ ಆವಾಗ ಸ್ವಲ್ಪ ನಾವು ಡಯಟ್ ಅಂತಂದರೆ ಊಟದಲ್ಲಿ ಹಿಂಗೆ ಅದು ತಿನ್ನಬೇಕು ಅಂತೆಲ್ಲ ಹೇಳ್ಕೊಡ್ಬೇಕಾಗತ್ತೆ, ಆ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಹೇಳಿದರೆ. ಇನ್ನೊಂದೇನಂತ ಹೇಳಿದೆ, ನಾನು ಆಲ್ರೆಡಿ ಹೇಳಿದೆ, ಅರ್ಲಿ ಪ್ರೆಗ್ನೆನ್ಸಿ ಅಂದರೆ ತುಂಬ ಬೇಗನೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡೋದು, ಅದನ್ನು ಆದಷ್ಟು ಕಡಿಮೆ ಮಾಡಬೇಕು. ಮತ್ತು ಒಂದು ಪ್ರೆಗ್ನೆನ್ಸಿಗೂ 2ನೇ ಪ್ರೆಗ್ನೆನ್ಸಿಗೂ ಅಟ್ಲೀಸ್ಟ್ 2 ವರ್ಷ ಆದರೂ ಗ್ಯಾಪ್ ಕೊಡಬೇಕು. ಸೊ ಅದಕ್ಕೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡ್ಸ್ ಅಂತ ಹೇಳ್ತೇವೆ. ಅಂದರೆ ಅವರು ತಗೊಳ್ಬೇಕು, ಇನ್ನು ಇಂಜೆಕ್ಷನ್ ಇರುತ್ತೆ, ಮಾತ್ರೆ ಇರುತ್ತೆ, ಕಾಪಟ್ಟಿ ಇರುತ್ತೆ, ಇದ್ರ ಬಗ್ಗೆ ಅವ್ರಿಗೆ ಅಳವಡಿಕೆ ಮೂಡಿಸ್ಬೇಕು. ಅಂದರೆ ಇಂಥದ್ದೆಲ್ಲ ಇದೆ, ನೀವು ಇದರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಸ್ಕೋಬೇಕು, 2 ವರ್ಷ ಏನೇ ಆದರೂ ಮಗು ಮಾಡ್ಕೋಬಾರ್ದು, ಮತ್ತು 2 ಮಕ್ಕಳಿಗೆ ಸಾಕು ಅಂತ ಇದು ಮಾಡಬೇಕು. ಇದು ಮತ್ತು ಈಗ ಇನ್ನೊಂದೇನಂತ ಹೇಳಿದರೆ, ನಾವು ವಿಶ್ವ ಆರೋಗ್ಯ ಸಂಸ್ಥೆ ನಮ್ಮ ಎಲ್ಲ ಪ್ರತಿಯೊಂದು ದೇಶನ ಹೈ ಪ್ರಿವಿಲೆನ್ಸ್ ಮತ್ತು ಲೋ ಪ್ರಿವಿಲೆನ್ಸ್ ಕಂಟ್ರೀಸ್ ಅಂತ ಹೇಳಿ ಡಿವೈಡ್ ಮಾಡ್ತಾರೆ. ನಮ್ಮ ದೇಶ ಹೈ ಪ್ರಿವಿಲೆನ್ಸ್ ಅಂದರೆ ಅತಿ ರಕ್ತಹೀನತೆಯಲ್ಲಿ ತುಂಬ ಪ್ರಾಧಾನ್ಯತೆ ಜಾಸ್ತಿ ಇರುವಂಥ ದೇಶ. ಸೊ ಹಂಗಾಗಿ ನಾವು ಸ್ವಲ್ಪ ಇದ್ರ ಬಗ್ಗೆ ಜಾಸ್ತಿ ಜನರಿಗೆ ಅಲ್ಲಿ ಜಾಗೃತಿ ಮೂಡಿಸಿ ಇದನ್ನು ತಡೆಗಟ್ಟೋಕ್ಕೆ ಇದು ಮಾಡಬೇಕು. ಅದಕ್ಕೆ ಅಂತಲೇ ನಮ್ಮ ದೇಶದಲ್ಲಿ ಅನಿಮಿಯಾ ಮುಕ್ತ ಭಾರತ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಆಯೋಜನೆಯನ್ನು ಸ್ಟಾರ್ಟ್ ಮಾಡಿದೆ. ಸೊ ಇದ್ರ
ಅಂಗನವಾಡಿಯಲ್ಲಿ ಸಣ್ಣ ಮಕ್ಕಳಿಗೆ ಅಂದರೆ 6 ತಿಂಗಳಿಂದನೇ ಸ್ಟಾರ್ಟ್ ಮಾಡ್ತಾರೆ ಐರನ್ ಮಾತ್ರೆ ಕೊಡೋದಕ್ಕೆ. ಅಲ್ಲಿಂದ ಹಿಡಿದು ಗರ್ಭಿಣಿಯರು ಬಾಣಂತಿಯರು ಎಲ್ಲ ಸೇರ್ತಾರೆ. ನಾವೀಗ ಗರ್ಭಿಣಿ ಬಾಣಂತಿಯರಿಗೆ ಅಂತ ಮಾತಾಡ್ತಿರೋದ್ರಿಂದ ಅವರಿಗೆ ಏನು ಮಾಡ್ತೇವೆ ಅಂತೇಳಿ FSFA ನೀವು ಕೇಳಿರ್ತೀರ ಮಾತ್ರೆ, ಐರನ್ ಮಾತ್ರೆ ಮತ್ತು ಫೋಲಿಕ್ ಆ್ಯಸಿಡ್ ಮಾತ್ರೆ. ಇದನ್ನು 180 ದಿನ ಗರ್ಭಾವಸ್ಥೆಯಲ್ಲಿ ಅಂದರೆ 6 ತಿಂಗಳು ಗರ್ಭಾವಸ್ಥೆ ಮತ್ತು 6 ತಿಂಗಳು ಬಾಣಂತಿಯರು, 180 ದಿನ ಬಾಣಂತಿ ಅಷ್ಟು ಮಿನಿಮಮ್ ಹೇಳೋದು ಗೌರ್ಮೆಂಟ್ ತಗೊಳ್ಳೇಬೇಕು ಅಂತೇಳಿ. ಸೊ ಇದು ಪ್ರೊಫೈಲಾಕ್ಸಿಸ್ ಅಂತ ಹೇಳ್ತೀವಿ, ಅಂದರೆ ಪ್ರಿವೆನ್ಷನ್ ಅಂದರೆ ತಡೆಗಟ್ಟೋಕೆ ಕೊಡುವಂಥದ್ದು. ಡೈಲಿ 1 ಮಾತ್ರೆ ಕೊಡಬೇಕು 180 ದಿನ ಪ್ರೆಗ್ನೆನ್ಸಿ ಅಂದರೆ ಗರ್ಭಾವಸ್ಥೆಯಲ್ಲಿ, 180 ದಿನ ಬಾಣಂತಿಯಲ್ಲಿ. ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಮೇಡಮ್. ಈ ಒಂದು ಗರ್ಭಿಣಿಯಲ್ಲೇ ಅನಿಮಿಯಾಗೆ ಸಂಬಂಧಪಟ್ಟಂತೆ ತುಂಬ ಒಳ್ಳೆಯ ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಮೇಡಮ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಈ ಒಂದು ಗರ್ಭಿಣಿಯಲ್ಲೇ ಅನಿಮಿಯಾಗೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಅಥವಾ ಸಂದೇಶ ಏನು ಮೇಡಮ್? ನಾನು ಹೇಳೋದೇನಂತ ಹೇಳಿದರೆ, ಈಗ ಎಲ್ಲ ಕೇಳಿದ್ರಲ್ಲ, ಈಗ ನೀವೇನು ಕೇಳಿದ್ರಿ ಅದು ನಮ್ಮ ಎಲ್ಲರಿಗೂ, ನಿಮ್ಮ ನೆರೆಹೊರೆಯವ್ರಿಗೆಲ್ಲ ತಿಳಿಸಿ ಅಂತ ಈ ಮಾಹಿತಿನ. ನಿಮಗೆ ಇದರಲ್ಲಿ ಎಷ್ಟು ಅರ್ಥ ಆಗಿರ್ಬೋದು, ಸ್ವಲ್ಪ ಎಲ್ಲ ನಾನು ಮೆಡಿಕಲ್ ವೈದ್ಯಕೀಯ ಟರ್ಮ್ಸ್ ಎಲ್ಲ ಯೂಸ್ ಮಾಡಿದ್ದೇನೆ. ಸೊ ಹಂಗಾಗಿ ನಿಮಗೆ ಎಷ್ಟು ಅರ್ಥ ಆಗಿದೆ ಅದನ್ನು ನಿಮ್ಮ ನೆರೆಹೊರೆಯವ್ರಿಗೂ ತಿಳಿಸಿ. ಸೊ ಅವರು ಒಬ್ಬರಿಂದ ಒಬ್ರಿಗೆ ಅದು ಯಾವಾಗ ಗೊತ್ತಾಗ್ತಾ ಹೋಗುತ್ತೆ ಆವಾಗಲೇ ಇದನ್ನು ತಡೆಗಟ್ಟೋಕೆ ಸಾಧ್ಯ ಆಗೋದು. ಮತ್ತು ನಾನು ಹೇಳಿದ್ದು ಆಹಾರ ಪದ್ಧತಿಗಳು ಅದನ್ನು ಅಂದರೆ ಕ್ರಮೇಣ ಅಂದರೆ ಪಾಲಿಸಬೇಕು, ಅದನ್ನು ಸರಿಯಾಗಿ ಪಾಲಿಸಬೇಕು. ಮತ್ತು ನಾವು ಅದೇ ಭಗವದ್ಗೀತೆಯಲ್ಲಿ ಒಂದು ಹೇಳುತ್ತೆ, ಅತಿಯಾಗಿ ನಿದ್ದೆ ಮಾಡೋದು ಅಥವಾ ಅತಿ ಕಡಿಮೆಯಾಗಿ ತಿನ್ನೋದು ಅಥವಾ ಜಾಸ್ತಿ ತಿನ್ನೋದು ಯಾವುದು ಸಹ ಮನುಷ್ಯನಿಗೆ ಒಳ್ಳೆಯದಲ್ಲ. ಎಲ್ಲ ಸಮತೋಲನ ಇರಬೇಕು, ನಾವು ಮಾಡೋ ಕೆಲಸದಲ್ಲೇ ಆಗಲಿ ತಿನ್ನೋದ್ರಲ್ಲಾಗಲಿ. ಸೊ ಹಂಗಾಗಿ ಅಂದರೆ ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ, ಅಂದರೆ ಬ್ಯಾಲೆನ್ಸ್ ಲೈಫ್ ಅಂತ ಹೇಳ್ತೀವಿ. ಅಂದರೆ ಸಮತೋಲನ ಇದ್ದರೆ ಜೀವನದಲ್ಲಿ ಆರೋಗ್ಯ ಮತ್ತು ಯಶಸ್ಸು ಸಿಗೋಕ್ಕೆ ಸಾಧ್ಯ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ತುಂಬ ಧನ್ಯವಾದಗಳು ಮೇಡಮ್. ಬಹಳ ಉತ್ತಮವಾದ ಮಾಹಿತಿಗಳನ್ನು ಈ ಒಂದು ಗರ್ಭಿಣಿಯರಲ್ಲಿ ಕಂಡು ಬರ್ತಕ್ಕಂಥ ಅನಿಮಿಯಾ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಮೇಡಮ್. ಇದುವರೆಗೂ ತಾವು ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಗರ್ಭಿಣಿಯರಲ್ಲಿ ಕಂಡು ಬರ್ತಕ್ಕಂಥ ಒಂದು ಅನಿಮಿಯಾಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಗಿರಿಜನ ಗರ್ಭಿಣಿ ಮಹಿಳೆಯರು ಹೇಗೆ ಈ ಒಂದು ಅನಿಮಿಯಾಕ್ಕೆ ಸಂಬಂಧಪಟ್ಟಂತೆ ಜಾಗೃತಿಯನ್ನು ವಹಿಸಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮೇಡಮ್. ನನಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್. ಪ್ರಿಯ ಕೇಳುಗರೆ, ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರಲ್ಲಿ ಅನಿಮಿಯಾವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗರವರು. ಇದು ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.